This is what I asked for. ಸರ್ಪ್ರೈಸ್. ರೈಲಿನ ಕಿಟಕಿಯ ಪಕ್ಕ ಕುಳಿತು ಮಯನ್ಮಾರ್ನ ಹಸಿರನ್ನ ಕಣ್ಣಲ್ಲಿ ತುಂಬಿಕೊಳ್ತಾ ಯಾಂಗಾನ್ನಿಂದ ನೆಪಿದಾವ್ ಕಡೆಗೆ ಹೊರಟಿದ್ದೆ. ಗುರಿ ಸ್ಪಷ್ಟವಾಗಿತ್ತು, ಹಾದಿ ಪರಿಚಿತವಾಗಿತ್ತು. ಆದ್ರೆ ಜೀವನದ ವಿಶೇಷತೆ ಅದು. ನಾವೊಂದು ಲೆಕ್ಕಾಚಾರ ಹಾಕಿದ್ರೆ ವಿಧಿ ನಮಗಾಗಿ ಬೇರೆಯದೇ ಆದ ಪುಟವನ್ನ ತೆರೆದಿಡುತ್ತೆ. ನನ್ನ ಪಾಡಿಗೆ ನಾನು ಕ್ಯಾಮ್ರಾ ಹಿಡಿದು ಕುಳಿತಿದ್ದಾಗ ಅನಿರೀಕ್ಷಿತವಾಗಿ ಎದುರಾಗಿದ್ದು ಆ ಭಾರತೀಯ ಕುಟುಂಬ. ಅವರ ಭಾಷೆ, ಅವರ ಪ್ರೀತಿ ಮತ್ತು ಅವರ ಹಳ್ಳಿ. ಅಲ್ಲಿಗೆ ಬರುವಂತೆ ಅವರು ನೀಡಿದ ಆಹ್ವಾನ ನನ್ನ ಇಡೀ ಪ್ರಯಾಣದ ದಿಕ್ಕನ್ನೇ ಬದಲಿಸ್ಬಿಡ್ತು. ಯೋಜಿತ ಹಾದಿಯಲ್ಲಿ ಸಾಗುವಾಗ ಅನಿರೀಕ್ಷಿತ ತಿರುವೊಂದು ಎದುರಾಗುವುದು. ಲೆಕ್ಕಾಚಾರದ ಬದುಕಿನ ಪುಟಗಳ ನಡುವೆ ಅಚ್ಚರಿಯ ಅಧ್ಯಾಯವೊಂದು ತೆರೆದುಕೊಳ್ಳುವುದು. ಬದುಕು ಅಂದ್ರೆ ಇಷ್ಟೇ. ನಾವು ಹುಡುಕುವ ಸುಖಕ್ಕಿಂತ ನಮ್ಮನ್ನ ಹುಡುಕಿ ಬರುವ ಸಣ್ಣ ಖುಷಿಗಳೇ ಹೆಚ್ಚು. ಗುರಿ ತಲುಪುವ ಧಾವಂತಕ್ಕಿಂತ ದಾರಿ ತಪ್ಪಿಸಿದ ಆ ಅತಿಥಿ ಸತ್ಕಾರವೇ ಮೆಚ್ಚು. ಏನಂತೀರಾ? ಸಾಧ್ಯವಾಗದ ಜಾಗಗಳಿಗೆ ಸಾಧ್ಯವಾದಾಗೆಲ್ಲ ಹೋಗೋ ಈ ನಿಮ್ಮ ಗ್ಲೋಬಲ್ ಕನ್ನಡಿಗನ ಬೆನ್ನೆಲುಬಾಗಿ ನಿಂತಿರುವಂತಹ ಕರುನಾಡಿನ ಅಚ್ಚುಮೆಚ್ಚಿನ ನಂಬರ್ 1 ಟ್ರಾವೆಲ್ ಕಂಪನಿ ವೇ ಟು ವರ್ಲ್ಡ್. ವಿಶ್ವದ ಯಾವುದೇ ಮೂಲೆಗೆ ನೀವು, ನಿಮ್ಮ ಕುಟುಂಬ, ನಿಮ್ಮ ಗ್ರೂಪು ಹೋಗಬೇಕು ಅಂತ ಆಶಯ ಪಟ್ಟಿದಲ್ಲಿ ಹಿಂದೆ ಸಂಪರ್ಕಿಸಿ ನನ್ನ ಅಚ್ಚುಮೆಚ್ಚಿನ ವೇ ಟು ವರ್ಲ್ಡ್. ಶುಭೋದಯ ರಂಗೂನ್ ಹೋಟೆಲ್ ಇಂದ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ನಾನಿದ್ದೀನಿ ಮಯನ್ಮಾರ್ ದೇಶದ ಯಾಂಗಾನ್ ಕ್ಯಾಪಿಟಲಲ್ಲಿ. ಈಗ ರೆಡಿಯಾಗಿದ್ದೀನಿ ಹೋಗೋದಕ್ಕೆ ಆ್ಯಕ್ಚುಯಲ್ ಕ್ಯಾಪಿಟಲ್ಗೆ. ಏನು ಗುರು ಕನ್ಫ್ಯೂಸ್ ಮಾಡ್ತಾ ಇದೆಯಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ರೀ, ಯಾಂಗಾನ್ ಆ್ಯಕ್ಚುಲಿ ಇವತ್ತಿನ ಕ್ಯಾಪಿಟಲ್ ಅಲ್ಲ. ಈ ದೇಶದ ಕ್ಯಾಪಿಟಲ್ನ ಸ್ವಲ್ಪ ವರ್ಷಗಳ ಹಿಂದೆ ಇನ್ನೊಂದು ಊರಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಆ ಊರಿನ ಹೆಸರು ನ್ಯಾಪಿಟಾವ್ ಅಂತ. ಸ್ಪೆಲ್ಲಿಂಗ್ ಅರ್ಥ ಮಾಡ್ಕೊಳ್ಳೋದಕ್ಕೆ ತಲೆ ಕೆಟ್ಟೋಯ್ತು. ಆ ಊರಲ್ಲಿ ಹೋಟ್ಲುಗಳು booking.com ಸಿಗ್ತಾ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ. ಯುದ್ಧದ ಸಮಯ. ಈಗ ನಾವು ಒಂದು ಟ್ರೈನ್ನ ತೊಗೊಂಡು 28,000 ಕ್ಯಾತ್ ಕೊಟ್ಟಿದ್ದೀನಿ. ಮೊನ್ನೆ ತೋರಿಸಿದ ನಿಮಗೆ ಹೇಗೆ ನಾನು ಟ್ರೈನ್ ಟಿಕೆಟ್ನ ತೊಗೊಂಡೆ ಅಂತ. ಈಗ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಅವ್ರು ವೆರಿ ಕ್ಲಿಯರಾಗಿ ಹೇಳಿದರು 1 ಅವರ್ ಮುಂಚೆ ನೀವು ರೈಲ್ವೆ ಸ್ಟೇಷನಿಗೆ ಬರಬೇಕು, ಇಲ್ಲ ಅಂದರೆ ತೊಂದರೆ ಆಗುತ್ತೆ ಅಂತ. 12 ಗಂಟೆಗೆ ನನ್ನ ಟ್ರೈನು, 5:30 ಗಂಟೆ ಜರ್ನಿ, 11 ಗಂಟೆಗೆ ಇರಬೇಕು. ಈಗ ಸಮಯ 10 ಗಂಟೆ 45 ನಿಮಿಷ. ಈಗ ಟ್ಯಾಕ್ಸಿ ಬುಕ್ ಮಾಡಿದ್ದೀನಿ. ಕೆಳಗಡೆ ಹೋಗಿ ಚೆಕ್ಔಟ್ ಮಾಡಿ ಟ್ಯಾಕ್ಸಿಯಲ್ಲಿ 10 ನಿಮಿಷ ಯಾಂಗಾನ್ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ನಮ್ಮ ರೈಲು ಪ್ರಯಾಣ ಶುರುವಾಗುತ್ತೆ ನಿಜವಾದ ಮಯನ್ಮಾರ್ ದೇಶದ ರಾಜಧಾನಿ ಕಡೆ. ಬನ್ನಿ ಹೋಗೋಣ. ಇವತ್ತಿನ ಸೂಪರ್ ಡೂಪರ್ ದಿನವನ್ನು ಶುರು ಮಾಡೋಣ. ನಿಮಗೂ ಅಷ್ಟೇ ವಿಶಿಂಗ್ ಯು ಆಲ್ ಅ ವೆರಿ ನೈಸ್ ಡೇ. ಪ್ರತಿ ದಿವಸ ಬದುಕಿ, ಚೆನ್ನಾಗಿ ಬದುಕಿ, ಎಂಜಾಯ್ ಮಾಡಿ. ಯಾಕಂದರೆ ದಿವಸದ ಲೆಕ್ಕದಲ್ಲೇ ನಮ್ಮ ಜೀವನ. ನಾವು ನಾಳೆ ನಾಡಿದ್ದು ಅಂತ ಅಂದ್ಕೊಂಡ್ರೆ ಸಾಕಷ್ಟು ಕೆಲಸಗಳನ್ನ ಮಾಡೋಕ್ಕಾಗಲ್ಲ. ಇವತ್ತೇನೋ ದೊಡ್ಡ ಸಾಧನೆ ಮಾಡಬೇಕು ಅಂತಿದ್ರೆ ಇವತ್ತೇ ಅದಕ್ಕೆ ಬುನಾದಿ ಹಾಕಿ, ಫಿಟ್ ಆಗಬೇಕು ಅಂತಿದ್ರೆ ಇವತ್ತಿಂದನೇ ಎಕ್ಸಸೈಸ್ ಶುರು ಮಾಡಿ, ಡಯಟ್ ಮಾಡಬೇಕು ಅಂತಿದ್ರೆ ಇವತ್ತಿಂದನೇ ಡಯಟ್ ಶುರು ಮಾಡಿ, ಹೊಸ ಕನಸನ್ನು ಕಾಣಬೇಕು ಅಂತಿದ್ರೆ ಇವತ್ತೇ ಕಾಣಿ. ರೈಲ್ವೆ ಸ್ಟೇಷನ್ಗೆ ಬಂದು ತಲುಪಿದ್ವಿ. ನೋಡಿ, ಮಿಲ್ಟ್ರಿ ಎಲ್ಲ ಇದೆ. ಏನಕ್ಕೆ 1 ಅವರ್ ಮುಂಚೆ ಬನ್ನಿ ಅಂತ ಹೇಳಿದ್ರು ಗೊತ್ತಾಗಲಿಲ್ಲ. ಇವಾಗ ಹೇಳಿದ್ರೆ ಇನ್ನೂ 45 ಮಿನಿಟ್ಸ್ ಟೈಮ್ ಇದೆ, ಆರಾಮಾಗಿ ಊಟ ಮಾಡ್ಕೊಂಬನ್ನಿ ಅಂದರು. ಹಸುವಾಗ್ತದೆ, ಬೆಳಗ್ಗೆ ತಿಂಡಿನೂ ತಿಂದಿಲ್ಲ. ಆಚೆ ಕಡೆ ನನ್ನ ಫೇವ್ರೆಟ್ ಕ್ಯಾಂಟೀನ್ ಇದೆ ಒಬ್ರು ಆಂಟಿದು, ಅಲ್ಲೋಗಿ ಊಟ ಮಾಡ್ಕೊಂಬರೋಣ ಬನ್ನಿ. ಕಬ್ನಲ್ಲಿದೆ, ಬಟ್ ಕ್ಲೀನಾಗಿ ಮಾಡ್ತಾರೆ ಇಲ್ವ ಅನ್ನೋದೇ ಡೌಟು. ಓಕೆ, ಬದುಕ್ಬೋದು ಅನ್ಸುತ್ತೆ. ಕಟ್ಬಿಟ್ಟು ಮಾಡ್ತಾ ಇದ್ದಾನೆ ಕಬ್ನಲ್ನ. ಥ್ಯಾಂಕ್ ಯು. ಚೆನ್ನಾಗಿದೆ, ಮೋಸ ಇಲ್ಲ. ನಂಗೆ ಒಂದು ವಿಷಯ ಏನು ಅರ್ಥ ಆಗ್ತಾ ಇಲ್ಲಪ್ಪ ಅಂದರೆ, ಟೂರಿಸ್ಟ್ ಅಂತ ಜಾಸ್ತಿ ತೊಗೋತಾರೋ ಏನೋ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ 1500 ಅಂದರೆ ಆಲ್ಮೋಸ್ಟ್ ನಿಮಗೆ 36 ಆಲ್ಮೋಸ್ಟ್ 40 ರೂಪಾಯಿ ಹತ್ತಿರ ಬಂದುಬಿಡುತ್ತೆ. 30-40 ರೂಪಾಯಿ ತೊಗೋತಾಯಿದ್ರೆ ಅದು ರೋಡ್ ಸೈಡಲ್ಲಿ. ಇನ್ನು ದೊಡ್ಡ ಶಾಪಲ್ಲಿ ಕತೆ ಏನು? ನಮ್ಮಲ್ಲೇ ಪರವಾಗಿಲ್ಲ ರೀ. ಏನೇ ಸಮಸ್ಯೆಗಳಿದ್ರು ದೇಶದಲ್ಲಿ, ಅಟ್ಲೀಸ್ಟು ಆಹಾರ ಪದಾರ್ಥಗಳು ಇಡೀ ವಿಶ್ವದಲ್ಲಿ ಒಂದು ಕಬ್ನಲ್ಲಿ ಆಗ್ಬೋದು, ಒಂದು ಹೊತ್ತು ಅನ್ನ ಆಗ್ಬೋದು, ಏನೇ ತಿಂದ್ರೂ ಒಂದು ಒಳ್ಳೆ ಬಡ್ಜೆಟಲ್ಲಿ ತಿನ್ಬೋದು. ಇಲ್ಲಿ ನೋಡಿ, ಕಬ್ನಾಲ್ಗೆ 40 ರೂಪಾಯಿ ಕೊಡಬೇಕು, ಅದು ರೋಡ್ ಸೈಡಲ್ಲಿ. ಅಂದರೆ ನಾನು ಜಾಸ್ತಿ ಕಮ್ಮಿ ಅಂತ ಹೇಳ್ತಾ ಇಲ್ಲ, ಬಟ್ ಫೆಸಿಲಿಟೀಸ್ನ ಕಂಪೇರ್ ಮಾಡಿ ಮಾತಾಡುವಂತಹ ಪ್ರಯತ್ನ ಮಾಡ್ತಾಯಿದ್ದೀನಿ. ಅಯ್ಯೋ, ಬ್ಯಾಗ್ ಎತ್ಕೊಂಡು ಓಡಾಡೋದೇ ಕಷ್ಟ. ಬ್ಯಾಗ್ ಬಿಟ್ಟು ಹೋಗೋಕ್ಕೂ ಆಗಲ್ಲ. ಟಿಕೆಟ್ ತೊಗೊಳಕ್ಕೆ ಬಂದಾಗ ಒಂದು ಸಖತ್ತಾಗಿರೋ ಅಂಗಡೀಲಿ ಊಟ ಮಾಡಿದ್ದೆ. ಒಂದು ಆಂಟಿ, ಸೇಮ್ ಅದೇ ಜಾಗಕ್ಕೆ ಮಾಡೋಣ.
ಇದಲ್ಲ, ಇದು ಪಾನ್ ಬೀಡ ಅಂಗಡಿ, ಇದು ಅಲ್ಲ. ಹಾಂ ನೋಡಿ, ಮೂರನೇದು ಅಲ್ಲ. ಅಯ್ಯಪ್ಪ, ವಾಪಸ್ ನಡ್ಕೊಂಡು ಹೋಗ್ಬೇಕು ಇವಾಗ. ನೋಡಿ, ನೆನೆಸ್ತಾ ಇದ್ದಾರೆ ಮಾಂಸವನ್ನು. ಇದು ನಮ್ಮ ಮೇಡಮು. ಹಲೋ ಮೇಡಮ್, ಹೌ ಆರ್ ಯು? ಹಾಂ, ಮಿಂಗ್ಲಾವಾ ಫುಡ್ ಸಿಟ್. ಈ ಪುಟಾಣಿ ಚೇರಲ್ಲಿ ಕೂತ್ಕೊಂಡು ಊಟ ಮಾಡ್ಬೇಕು ಇವಾಗ, ಮಜಾ ಇರುತ್ತೆ. ಹಲೋ ಗೈಸ್, ಹೌ ಆರ್ ಯು? ಮಿಂಗ್ಲಾವಾ ಓಕೆ, ಸೌಖ್ಯನಾ? ಬನ್ನಿ ಊಟ ಮಾಡೋಣ. ಊಟಕ್ಕೆ ಕೂತ್ಕೊಳ್ಳುವಂತಹ ಸಮಯ. ಅಯ್ಯೋ, ಈ ಚೇರಲ್ಲಿ ಹೆಂಗನೇ ಕೂತ್ಕೊಳ್ಳೋದು, ಈ ಪುಟಾಣಿ ಚೇರಲ್ಲಿ? ನನಗೋಸ್ಕರ ಒಂದು ಫುಲ್ ಕ್ಯಾಂಟೀನೇ ರೆಡಿಯಾಗಿದೆ. ಈಗ ಅಮ್ಮ ಅಡುಗೆ ಮಾಡ್ತಾರೆ. ಅಮ್ಮ ಹೆಂಗೆ ಅಡುಗೆ ಮಾಡ್ತಾರೆ ತೋರಿಸ್ತೀನಿ ನೋಡಿ. ಫಸ್ಟ್ ಅನ್ನ ಹಾಕ್ಕೊಂಡ್ರು, ಅನ್ನಕ್ಕೆ ಒಂದು ರೀತಿ ಚಟ್ನಿ ಹಾಕ್ಕೊಂಡ್ರು, ಚಟ್ನಿಯ ನಂತರ ಬೆಳ್ಳುಳ್ಳಿ ಪುಡಿಯನ್ನು ಹಾಕ್ಕೊಂಡ್ರು, ಅದಾದ ಮೇಲೆ ಎಳ್ಳಿನ ಪುಡಿಯನ್ನು ಹಾಕ್ತಾಯಿದ್ದಾರೆ. ಎಳ್ಳು ತುಂಬ ತಿಂತಾರೆ ಇಲ್ಲಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಆ್ಯಂಟಿ ಏಜಿಂಗು ಎಳ್ಳು. ಸ್ವಲ್ಪ ಅಜಿನೋಮೋಟೊ ಹಾಕ್ತಾರೆ, ಅದೇ ಸ್ವಲ್ಪ ಡೇಂಜರಸ್ಸು. ಅದು ಬಿಟ್ಟು ಮೊಲಾಸಸ್, ಕೇನ್ ಶುಗರ್ ಹಾಕ್ತಾರೆ. ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾರೆ. ಅಯ್ಯೋಯಪ್ಪ, ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ಹಾಕ್ತಾರೆ. ಈಗ ಅಮ್ಮನ ಕೈ ತುತ್ತಿನ ರೀತಿಯಲ್ಲಿ ಕೈಗೆ ಕವರ್ ಹಾಕ್ಕೊಂಡು ಲಕಾಚ 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 ಅಂತ ಕಲಿಸ್ತಾರೆ. ನೋಡಿ ಹೆಂಗೆ ಕಲಿಸ್ತಾರೆ ಅಂತ, ಎಳ್ಳನ್ನು. ವಾ, ಈಗ ಅಮ್ಮನ ಕೈ ತುತ್ತಿನ ರೀತಿಯಲ್ಲಿ ಪ್ಲೇಟ್ಗೆ ಹಿಂಗೆ ಹಾಕ್ಕೊಡ್ತಾರೆ. ವಾವ್, ಗುಡ್. ಅದರ ಮೇಲೆ ಫೈನಲಿ ಕಡಲೆ ಬೀಜವನ್ನು ಹಾಕ್ತಾರೆ. ಒಂದು ರೀತಿ ಬೇಲ್ಪುರಿ ಚಿತ್ರಾನ್ನ ಮಿಕ್ಸ್ ಅನ್ಬೋದು. ಈಗ ನನಗೆ ಮಾಡಿಕೊಡ್ತಾರೆ ಅಡುಗೆನ. ಹಾಂ, ಓಕೆ ಓಕೆ. ಈಗ ನಂಗೆ ಸ್ಪೆಷಲ್ ಅಡುಗೆ, ಟೋಫು ಗೀಫೆಲ್ಲ ಹಾಕಿ, ಅನ್ನ ಹಾಕಿ ಚಿತ್ರಾನ್ನ ಮಾಡಿಕೊಡ್ತಾರೆ. ಸ್ಕೂಲ್ ಹುಡುಗರು ಸ್ಕೂಲ್ ಮುಗಿಸ್ಕೊಂಡು ವಾಪಸ್ ಬರ್ತಾವ್ರೆ. ಇಲ್ಲಿ ನಮ್ಮ ಅಡುಗೆ ರೆಡಿ ಆಗ್ತಾಯಿದೆ. ಇದನ್ನು ಮಾಡೋ ಪ್ರಕ್ರಿಯೆ, ಈ ಕ್ಯಾಂಟೀನ್ ನಂಗೆ ತುಂಬ ಇಷ್ಟ ಆಗೋಯ್ತು. ನೋಡಿ, ಮೇಡಮ್ಮು ಇದನ್ನು ಎತ್ಕೊಂಡು ಹೋಗ್ಬಿಡ್ತಾರೆ ಸಂಜೆ. ಈ ಕಡ್ಡಿ ಇದೆಯಲ್ಲ, ಈ ಕಡ್ಡಿನ ಬೆನ್ನ ಮೇಲೆ ಎತ್ಕೊಂಡು ಹೋಗ್ತಾರೆ. ಇಲ್ಲಿ ಈ ಒಂದು ಮಸ್ಕಿಟೋ ನೆಟ್ ಒಳಗೆ ಥರಥರವಾದ ವಿಧ ವಿಧವಾದ ನೂಡಲ್ಸು, ಅನ್ನ, ಟೋಫು ಎಲ್ಲ ಇಟ್ಟಿದ್ದಾರೆ. ಕೊತ್ತಂಬರಿ ಸೊಪ್ಪು ಹಾಕಿದ್ರು. ಸೇಮ್ ಚಿತ್ರಾನ್ನ ಥರನೇ, ಕೈಯಲ್ಲಿ ಕಲಿಸಿದ ಚಿತ್ರಾನ್ನ. ನೋಡಿ, ರೆಡಿ ಆಯಿತು ನಮ್ಮ ಊಟ. ವಾ 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 ವಾ, ಸಾಕಾಗಿ ಮಾಡ್ತಾರೆ ಮಾತ್ರ. ಮೇಲೆ ಜಾಸ್ತಿ ಕಡಲೆ ಬೀಜ ಹಾಕಿಮ್ಮ, ನಮ್ಮ ಕಡಲೆ ಬೀಜ ಅಂದರೆ ತುಂಬ ಇಷ್ಟ. ವೆರಿ ಗುಡ್. ನೋಡಿ, ಊಟ ರೆಡಿ ಆಯಿತು, ಸಿದ್ಧ ಆಯಿತು. ಈಗ ನಾನು ಊಟ ಮಾಡ್ತೀನಿ. ಇದು ಪಕ್ಕಾ ಲೋಕಲ್ ಫುಡ್. ನೋಡಿ, ಕಾಸು ಎಷ್ಟು ಮಾಡಿದ್ದಾರೆ ಬೆಳಗ್ಗೆಯಿಂದ. ಒಳಗೆ ನೀರಿನ ಪ್ಯಾಕೆಟ್ ಕಟ್ಟಿದ್ದಾರೆ. ಯಾಕೆಂದರೆ ಹುಳಗಳು ಅಥವಾ ಮಸ್ಕಿಟೋಸ್ ಬಂದರೆ ಅದು ಹೋಗಬೇಕು ಅನ್ನೋ ರೀತಿಯಲ್ಲಿ ಅದನ್ನು ಹಿಂಗೆ ಅಲ್ಲಾಡಿಸ್ತಾರೆ. ಅಲ್ಲಾಡಿಸಿದ್ರೆ ಹುಳಗಳೆಲ್ಲ ಓಡೋಗ್ಬಿಡುತ್ತೆ. ನಾನು ಇವತ್ತವರೆಗೂ ಸಾಕಷ್ಟು ದೇಶಗಳಲ್ಲಿ ಊಟ ತಿಂಡಿ ಮಾಡಿದ್ದೀನಿ. ಆದರೆ ಮಯನ್ಮಾರ್ ದೇಶದಲ್ಲಿ ಸಿಗ್ತಾ ಇರುವಂತಹ ಸ್ಯಾಟಿಸ್ಫ್ಯಾಕ್ಷನ್ ಊಟದಲ್ಲಿ ಬೇರೆ ಎಲ್ಲೂ ಸಿಗ್ತಾಯಿಲ್ಲ. ಅಂದರೆ ಇವ್ರ ಊಟದಲ್ಲಿ ಒಂದು ಪರ್ಫೆಕ್ಟ್ ಬ್ಲೆಂಡ್ ಇದೆ. ಇಂಡಿಯನ್ನು, ಸೌತ್ ಈಸ್ಟ್ ಏಷ್ಯನ್ನು, ಚೈನೀಸು, ನೇಪಾಳೀಸು, ಥಾಯ್ ಕುಸಿನ್ ಎಲ್ಲ ಮಿಕ್ಸ್ ಇದ್ದಂಗಿದೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ತುಂಬ ಇವರು ಹೆಚ್ಚಾಗಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯನ್ನು ಊಟದ ಜೊತೆ ಜಗಿದು ತಿಂತಾರೆ. ನಿಮ್ಮೆಲ್ಲರಿಗೂ ಗೊತ್ತು ಬೆಳ್ಳುಳ್ಳಿಯಲ್ಲಿ ಸಾಕಷ್ಟು ಒಳ್ಳೆಯ ಗುಣಗಳಿದೆ ಅಂತ. ಅದನ್ನು ರಾಗ್ ತಿಂದಾಗ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಬರ್ಮೀಸ್ ಚಿತ್ರಾನ್ನ ಮಾತ್ರ ಸೂಪರ್. ತಿಂತಿರೋ ಊಟ ಪಕ್ಕ ವೆಜಿಟೇರಿಯನ್ನು, ಇದರಲ್ಲಿ ಏನೂ ಮೀಟ್ ಇಲ್ಲ. ಈಗಿನ ಕಾಲದ ಹುಡುಗರಿಗೆ ನಿಜವಾದ ವ್ಯಾಲ್ಯೂ ಗೊತ್ತಿಲ್ಲ ಊಟದ್ದು. ನೋಡಿ, ಇಲ್ಲಿ ಈ ಹಾಳು ಮುಳು ಪ್ರಾಸೆಸ್ಡ್ ಬಂದು ತಿಂತಾ ಇದ್ದಾನೆ. ಇದನ್ನು ತಿನ್ಬೇಡ ಗುರು, ನೋ ಇದನ್ನು ತಿನ್ಬೇಡ. ನೋಡಿ, ಇದು ಗುಡ್, ದಿಸ್ ಇಸ್ ಗುಡ್, ನಾಟ್ ಗುಡ್, ನೋ, ಶಿಟ್ ಶಿಟ್. ಹಾಂ ಅಮ್ಮ, ನಿಮ್ದು ಊಟ ಆಯಿತಾ? ನಿಮ್ದು ಆಯಿತಾ? ಊಟ ಹಾಕೋರನ್ನ ಊಟ ಆಯ್ತಾ ಅಂತ ಕೇಳಬೇಕು ಕೆಲವು ಸಲ, ಇಲ್ಲಾಂದರೆ ಯಾರೂ ಕೇಳೋದೇ ಇಲ್ಲ. ಅಮ್ಮಂದ್ರನ್ನ ಅವ್ರು ದಿನ ಅಡುಗೆ ಮಾಡ್ತಾ ಇರ್ತಾರೆ, ಆದರೆ ಅವ್ರನ್ನ ಕೇಳೋದೇ ಇಲ್ಲ ನಾವು ಊಟ ಆಯ್ತಾ ನಿಮ್ಮದು ಅಂತ. ಕುಂಡಿಗೆ ಶೇರ್ ಸಿಗಾಕೊಂಡ್ಬಿಟ್ಟಿದೆ. ತುಂಬ ಇಷ್ಟಪಟ್ಟು ಊಟ ಮಾಡಿದಂತಹ ಜಾಗ. ಬಾಯ್ ಮೇಡಮ್, ಟೇಕ್ ಕೇರ್. ಬಾಯ್ ಬಾಯ್, ಟೇಕ್ ಕೇರ್. ಬಾಯ್ 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 ಮೇಡಮ್,
ಬಾಯ್, ಎಲ್ಲರಿಗೂ ಬಾಯ್. ಕಷ್ಟಪಡೋ ಎಲ್ಲ ಹೆಣ್ಮಕ್ಳಿಗೂ ಬಾಯ್. ಸೊ ಟಿಕೆಟ್ ಚೆಕ್ಕಿಂಗು ಒಳಗೆ ಬಿಡ್ತಾರೆ ಇವಾಗ. ಇದೇ ನಮ್ಮ ಟ್ರೈನು. VIP ಕ್ಲಾಸ್ ತೊಗೊಂಡಿದ್ದೀನಿ ನಾನು. ನೋಡಿ ಇವರೇ ಮೇಡಮು, ಟ್ರೈನ್ ಒಳಗೆ ಮ್ಯಾನೇಜರ್. ಹಾಯ್ ಮ್ಯಾನೇಜರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಟೇಕ್ ಕೇರ್. ಡ್ರೆಸ್ ಚೆನ್ನಾಗಿದೆ ಇವ್ರದ್ದು, ಸೇಮ್ ರಷ್ಯನ್ ಟ್ರೈನ್ಸಲ್ಲಿ ಇರುತ್ತಲ್ಲ ಆ ಥರ. ಬಲಗಾಲಿಟ್ಟು ಒಳಗೆ ಬಾ. ವಾವ್, ಚೆನ್ನಾಗಿದೆ ಇವರು ಟ್ರೈನು. ಫುಲ್ AC ಇದೆ, ತಣ್ಣಗಿದೆ. ಮೇಡಮ್ ಫುಲ್ ಲೈಬ್ರರಿನೇ ತಂದುಬಿಟ್ಟಿದ್ದಾರೆ. ವಾವ್, ಸೋ ಮೆನಿ ಬುಕ್ಸ್. ಯು ರೀಡ್? ವೆರಿ ಗುಡ್ ಮೇಡಮ್. ಎಂಥ ಒಳ್ಳೆ ಹ್ಯಾಬಿಟ್ಟು. ಇವತ್ತೆಲ್ಲ ಈ ಹ್ಯಾಬಿಟ್ ನೋಡೋಕ್ಕೆ ಸಿಗೋದೇ ಇಲ್ಲ. ವಾಟ್ ಈಸ್ ದಿಸ್ ಬುಕ್? ಬುದ್ಧ? ಹಾಂ, ಬುದ್ಧನ ಮೇಲೆ ಬುಕ್ ಅಂತೆ. ವೆರಿ ನೈಸ್ ಹ್ಯಾಬಿಟ್. ಮಗ ಅಮ್ಮನ ಬಿಡಕ್ಕೆ ಬಂದಿದ್ದಾನೆ. ಹಾಂ, ಡಾಕ್ಟರ್ ಶ್ರೀ ದಮ್ಮಂದ ಇಂಗ್ಲೀಷಲ್ಲಿ ಬರೆದಿದ್ದಾರೆ. ದ ವೇ, ದ ಏಮ್ ಆ್ಯಂಡ್ ವೇ ಆಫ್ ಲೈಫ್. ಓಕೆ, ಐ ವಿಲ್ ರೀಡ್. ಓ, ನನಗೆ ಕೊಟ್ಟರು ಓದೋಕ್ಕೆ. ನನಗೆ ಓದಕ್ಕೆ ಕೊಟ್ಟರು. ಖಂಡಿತ ಓದ್ತೀನಿ ಬುಕ್ಕು. ಮಗ ಅಮ್ಮನ ಬಿಟ್ಟು ಹೋಗಿ ಮನಸ್ಸೇ ಇಲ್ಲ. ಹೊರಡ್ತು. ಫುಲ್ ಸೆಕ್ಯೂರಿಟಿ ಇದೆ ಟ್ರೈನ್ ಒಳಗೆ. ಇವಾಗ ಏನು ಅನೌನ್ಸ್ ಮಾಡಿದ್ರು ಅಂದರೆ 5 ಗಂಟೆ 30 ನಿಮಿಷ ಆಗುತ್ತೆ. ಒಂದೇ ಒಂದು ಸ್ಟಾಪ್ ಮಾತ್ರ ಮಧ್ಯ ಕೊಡ್ತಾರಂತೆ. ಯಾವುದೋ ಡೈನಾಸರಸ್ ಇದೆ ಅಲ್ಲಿ. ಡೈನಾಸರಸ್ ನೋಡಿ ಹೆಂಗಿದೆ ಅದು. ಯಾವುದೋ ಪಗೋಡ, ಅಲ್ಲಿ ಡ್ರ್ಯಾಗನ್ನ ಮಾಡಿದ್ದಾರೆ. ಸಕ್ಕತ್ತಾಗಿ ಕಾಣಿಸ್ತದೆ ಇಲ್ಲಿಂದ. ವಾವ್, ಯಾವುದ್ರ ಇದು ಜಾಗ? ಯಾವುದೋ ಟ್ರೈನ್ ಬೇರೆ ಇದೆ ಇಲ್ಲಿ. ಓ, ಡ್ರ್ಯಾಗನ್ ಅಲ್ಲ, ಅದು ಹಾವು, ಸರ್ಪ. ಧರ್ಮವು ಮೂಲತಃ ಮಾನವೀಯ ಗುಣಗಳನ್ನ ಎತ್ತಿ ಹಿಡಿಯಲು ಮಾನವತಾವಾದವಾಗಿ ಅಭಿವೃದ್ಧಿಗೊಂಡಿತು. ನಂತರ ಅದನ್ನ ದೈವಿಕ ಕಾನೂನು ಎಂದು ಪರಿಚಯ ಮಾಡಲಾಯಿತು. ಆದಾಗ್ಯೂ ನಮ್ಮ ಮಾನವೀಯ ಮೌಲ್ಯಗಳನ್ನ ಮತ್ತು ಘನತೆಯನ್ನ ಕಾಪಾಡಿಕೊಳ್ಳಲು ಉದಾತ್ತ ಜೀವನ ವಿಧಾನದ ಅವಶ್ಯಕತೆ ಇದೆ. ಇಲ್ಲಿ ಚರ್ಚಿಸಲಾಗುವ ಉದಾತ್ತ ಜೀವನದ ವಿಧಾನವು ಒಂದು ಸಾಬೀತಾದ ಮಾರ್ಗವಾಗಿದ್ದು, ಮನಸ್ಸನ್ನ ಹದಗೊಳಿಸುವುದರ ಮೂಲಕ ಒಬ್ಬರು ಪರಮ ಜ್ಞಾನವನ್ನ ಪಡೆಯಬಹುದು ಅಂತ ಹೇಳ್ತಿದ್ದಾರೆ ಲೇಖಕರು. ಮೇಡಮ್ ಕೊಟ್ಟಿರೋ ಬುಕ್ ಓದ್ತಾ ಇದ್ದೆ. ಸರ್ ಎದುರುಗಡೆ ನೀವು ಊಟ ಮಾಡ್ತೀರಾ ಅಂತ ಆಫರ್ ಮಾಡಿದ್ರು. ಥ್ಯಾಂಕ್ ಯು ಸೊ ಮಚ್. ನಾನು ಓದ್ತಾ ಇರೋ ಬುಕ್ಕು ನನ್ನ ಪ್ರಕಾರ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕಾದಂತಹ ಅಮೋಘವಾದ ವಿಷಯಗಳಿರುವಂತಹ ಬಹಳ ಸಿಂಪಲ್ ಆದ ಪುಸ್ತಕ. ಇದರ ಜಿಸ್ಟ್ ಆಫ್ ದ ಸ್ಟೋರಿನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ತಿಳ್ಕೊಳ್ಳಿ. ನಿಮಗೂ ತುಂಬ ಇಷ್ಟ ಆಗುತ್ತೆ. ಇದನ್ನು ನಾವು ಅಳವಡಿಸ್ಕೊಂಡ್ರೆ ಪ್ರತಿಯೊಬ್ಬ ಮನುಷ್ಯನೂ ನಾವೆಲ್ಲರೂ ಬೇರೆ ಮನುಷ್ಯರಾಗ್ಬಿಡ್ತೀವಿ. ಟೀ ಕಾಫಿ ಏನಾರು ಬೇಕು ಅಂದರೆ ತೊಗೊಬೋದು. ಸೊ ಟ್ರೈನಲ್ಲಿ ಕಾಫಿ, ಟೀ, ಊಟ ತಿಂಡಿ ಎಲ್ಲ ಮಾಡ್ತಾಯಿದ್ದಾರೆ. ಏನೋ ತೊಗೊಳ್ಳೋಣ. ಸ್ನೇಹಿತರಲ್ಲ, ಅವರು ಗುಜರಾತಲ್ಲಿ ಮೂಲದವರಂತೆ. ಇಲ್ಲಿ ಕ್ಲೋದಿಂಗ್ ಬಿಸ್ನೆಸ್ ಮಾಡ್ತಾರಂತೆ. ಮಯನ್ಮಾರ್ ದೇಶ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಬಟ್ಟೆಗಳಿಗೆ ತುಂಬ ಫೇಮಸ್ಸು. ಬಹಳ ಚೀಪಾಗಿ ಇಲ್ಲಿ ಬಟ್ಟೆಗಳು ಸಿಗುತ್ತೆ. ನೆನ್ನೆ ಕೂಡ ಒಬ್ಬರು ಮುಂಬೈಯಿಂದ ಬಂದಿದ್ದರು, ಅಲ್ಲಿ ಹೋಟೆಲಲ್ಲಿ ಸಿಕ್ಕಿದ್ರು. ಅವರು ಪ್ರತಿ ತಿಂಗಳು ಒಂದ್ಸರಿ ಮಯನ್ಮಾರಿಗೆ ಬರ್ತಾರಂತೆ ಬಟ್ಟೆ ಬಿಸ್ನೆಸ್ಗೋಸ್ಕರ. ಅಂದರೆ ಬಟ್ಟೆ ಬಿಸ್ನೆಸ್ ತುಂಬ ಚೆನ್ನಾಗಿದೆ ಅಂತ ಇಲ್ಲಿ. ನೀವುಗಳು ಅಷ್ಟೇ ಟ್ರೈ ಮಾಡಿ. ಏನಾದ್ರು ಮಾಡಬೇಕು ಅಂತ ಆಸೆ ಇದ್ದರೆ ಮಯನ್ಮಾರಿಗೆ ಬನ್ನಿ. ಇದು ಕಾಫಿ ಅಂತೆ, ಇದು ಟೀ. ಇದು 3 ಆಪ್ಷನ್ ಇದೆ, ಯಾವ್ದು ಬೇಕೋ ತೊಗೋಬೋದು. ಓ, ನೂಡಲ್ಸ್ ಬೇರೆ ಕೊಡ್ತಾರಾ? ನೋ ಫಾರ್ ಮೀ? ನೋ, ನಾಟ್ ಫಾರ್ ಮೀ. ಫ್ರೀಯಾಗಿ ನೂಡಲ್ಸ್ ಕೊಡ್ತಾ ಇದ್ದಾರೆ. ಮೋಸ್ಟ್ಲಿ ನಾನು ಇನ್ಕ್ಲೂಡೆಡ್ ಟಿಕೆಟಲ್ಲಿ ಅಂದ್ಕೊಂಡೆ. ಅಮ್ಮ ನೋಡಿ, ನಾನು ಕೊಡ್ತೀನಿ ಅಂತ. ನೋ 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 ನೋ, ಆಯ್ಪೆ. ಏನ್ರಿ ಅಮ್ಮಂದ್ರು ಗಲಾಟೆ ಮಾಡಿದ್ರು ಇಸ್ಕೋತಾ ಇಲ್ಲ ದುಡ್ಡನ್ನ. ಮಾತೆಗೆ ನನ್ನ ನಮ್ಮನೆಗಳು. ಟೀ ಕೊಡ್ತಾ ಇದ್ದಾರೆ. ಓ, ಥ್ಯಾಂಕ್ ಯು ಮಾ. ಇದು ಕಾಫಿ ಅನ್ಸುತ್ತೆ. ಕಾಫಿ? ಇದು ಕಾಫಿ. ಇದು ಕಾಫಿ ಅಮ್ಮ, ಇದು ಟೀ. ಹಾಂ, ಚೇಸುಬಾ. ಕೈಯಲ್ಲಿ ಫ್ಲಾಸ್ಕ್ ಇಟ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ. 4 ಜನ. ಮಯನ್ಮಾರ್. ಈ ಮೇಡಮ್ ನೋಡೋಕೆ ಇಂಡಿಯನ್ ಥರ ಕಾಣಿಸ್ತಾ ಇರೋ, ಅದಕ್ಕೆ ನೀವು ಇಂಡಿಯಾದವರ ಅಂತ ಕೇಳಿದೆ. ಇಲ್ಲೆಲ್ಲ ಮಿಕ್ಸ್ ಆಗೋಗಿದೆ ತುಂಬ. ವಾಟ್ ಈಸ್ ಯುವರ್ ನೇಮ್? Isanazo. Oh, nice name. Your eyes are very beautiful. ಕೋಪ ಮಾಡ್ಕೊಳ್ಳೋರಿ. ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿದ್ರೆ ಭಾರಿ ಖುಷಿ ಪಡ್ತಾರೆ, ಆಮೇಲೆ ಮಾತಾಡಿಸ್ತಾರೆ. ಫ್ಲಾಸ್ಕ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಬಿಸಿನೀರನ್ನ ಪೌಡ್ರಿಗೆ ಮಿಕ್ಸ್ ಮಾಡ್ಬಿಟ್ಟು ಕೊಡ್ತಾರೆ. ಸರ್ पान खाता है पान? हाँ खिलाओ सर. आप आपके लिए रखे हो, आप खाओ. हाँ बहुत है हमका पास है हाँ हाँ हाँ. पान
VIP ಟ್ರೈನಲ್ಲೂ ಪಾನು ಗುಡ್ ಸರ್ स्वीट पान अच्छा है ट्रेन अच्छा है सर बहुत अच्छा है ना? है ये सबसे अच्छा एक ट्रेन है ये सिर्फ 2 ट्रेन है ಸೊ ಇಡೀ ದೇಶದಲ್ಲಿ 2 ಟ್ರೈನ್ ಚೆನ್ನಾಗಿರೋದಂತೆ सुबह 6 बजे एक ठो है और 12 बजे एक ठो है ಬೆಳಗ್ಗೆ 6 ಗಂಟೆಗೆ ಒಂದಿದೆ ಸಂಜೆ ಅಂದರೆ ಮಧ್ಯಾಹ್ನ 12 ಗಂಟೆಗೆ ಬೆಳಗ್ಗೆ 6 ಗಂಟೆ ತುಂಬ ಬೇಗ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಮಧ್ಯಾಹ್ನ 12 ಗಂಟೆಗೆ ತೊಗೊಂಡ್ವಿ ಸೊ ಇವರಿದಾರಲ್ಲ 1 ಅವರ್ ಮುಂಚೆ ನೆಪಿಟಾವ್ಗಿಂತ 1 ಅವರ್ ಹಿಂದೆ ಹೇಳ್ಕೊತಾರಂತೆ ತಾವು ಅಂತ ಊರ ಹೆಸರು शाम सर आप कब आए हिंदुस्तान से इधर कब आए हमारा बाबा लोग आया था हम लोग तो इधर में बॉर्न होता ಹಾಂ ನಿಮ್ಮ ಅಪ್ಪ ಬಂದಿದ್ದು ಓಕೆ ಓಕೆ इधर में पैदा ಇಲ್ಲೇ ಹುಟ್ಟಿರೋದು ನೀವು ಓಕೆ ಓಕೆ अच्छा लगता है आपको बर्मा हाँ बर्मा अच्छा था अच्छा देश है कब 65 years old 65 your body look like 20-year-old okay thank you you look very young सर अभी वॉर का माहौल कुछ नहीं है थोड़ा तो है होता है ಸ್ವಲ್ಪ ಇದೆಯಂತೆ ನೋಡಿ ಇಲ್ಲಿಂದ ಭತ್ತದ ಗದ್ದೆಗಳನ್ನ ನೋಡ್ಬೋದು ನೀವು ಇವೆಲ್ಲ ಹಳ್ಳಿಯ ಪ್ರದೇಶ ಇಲ್ಲಿ ನೋಡಿ ಇಲ್ಲಿ ನಮ್ಮ ಭಾರತೀಯ ಮೇಡಮ್ನು ಸಿಕ್ಕಿದ್ದಾರೆ ಇಲ್ಲಿ 3 ಜನ ಒರಿಜಿನಲಿ ಫ್ರಮ್ ಬಿಹಾರಿಂದ ಬಂದಿರೋರು ಇವರು ತಾಯಿ ಮಗಳು ಕಸಿನ್ ಸಿಸ್ಟರು ನಿಮ್ಮ ಹೆಸರೇನಮ್ಮ ವಾಟ್ ಈಸ್ ಯುವರ್ ನೇಮ್ ವಾಹ್ ವಾಟ್ ಅ ಬ್ಯೂಟಿಫುಲ್ ನೇಮ್ ನಿಮ್ಮದು ಆರತಿ ಆಹಾ ಅಮೃತ ಆರತಿ ಸುಷ್ಮಿತಾ ಸೇನ್ ಮಿಸ್ ಯೂನಿವರ್ಸ್ ಸುಷ್ಮಿತಾ ಸೇನ್ the god oh Sushmita Sen I thought Sushmita Singh okay very nice so ಇವರೆಲ್ಲ who came your grandfather came or great grandfather ಅಂದ್ರೆ ಇವರು ಮುತ್ತಾತ ಬರ್ಮಾಗೆ ಬಂದು ಸೆಟ್ಲ್ ಆಗಿದ್ದು ಇವಾಗ ಇವರಿಲ್ಲಿ which talav where you stay no here Tangu okay ಬಟ್ಟೆ ಅಂಗಡಿ provision store you have a provision store right grocery stores in India we call it provision stores ಸೊ ನನ್ನ ಪೇಜ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಗ್ಲೋಬಲ್ ಕನ್ನಡಿ ನೋಡಿ ಈ 3 ಜನನು ಯಾವತ್ತೂ ಇಂಡಿಯಾಗೆ ಬಂದಿಲ್ವಂತೆ ಆದರೆ ದುಬೈಗೆ ಹೋಗಿದ್ದಾರೆ ಸಿಂಗಾಪುರ್ಗೆ ಹೋಗಿದ್ದಾರೆ ಮಲೇಷ್ಯಾ ಮೇಡಮ್ ದಿಸ್ ಇಸ್ ವೆರಿ ಅನ್ಫೇರ್ ಪ್ಲೀಸ್ ಅಪ್ನಾ ದೇಶ आओ एक बार देखो how can you not अभी बेटा नहीं पढ़ता है ना वो जब वो क्या बोलेगा डिग्री ग्रेजुएशन के टाइम आएंगे ಮಗ ಪೂನಾ ಅಸ್ಸಾಮಲ್ಲಿ ಓದ್ತಾ ಇದ್ದಾರಂತೆ ಇಲ್ಲಿ ನೋಡಿ ಇಲ್ಲಿ ಓಕೆ ಥ್ಯಾಂಕ್ ಯು ಇಫ್ ಯು ಗಿವ್ ಐ ಡೋಂಟ್ ಗಿವ್ ಯು ಇಟ್ಸ್ ಫುಲ್ ಫಾರ್ ಮೀ one you can take one only one the smallest one ಟ್ರೈನಲ್ಲಿ ಕೂತ್ರೆ ಇವೆಲ್ಲ ಎಂಜಾಯ್ ಮಾಡಿ ಮೇಡಮ್ ಗಾಟ್ ದ ಬಿಗ್ಗೆಸ್ಟ್ ಒನ್ ನೋ ಟೇಕ್ ಇಟ್ ಮೇಡಮ್ ಇಟ್ಸ್ ಗುಡ್ ನೋ ಟೇಕ್ ಇಟ್ ಐ ಟೇಕ್ ಒನ್ ಥ್ಯಾಂಕ್ ಯು ಮೇಡಮ್ ಏನೋ ಬೇರೆ ಊಟ ಕೊಡ್ತಾ ಇದ್ದಾರೆ ಲಪ ಬಾತ್ ರೈಸ್ ಬಾತ್ ಥರನೇ ನೈಸ್ ಥ್ಯಾಂಕ್ ಯು ಬೆಳಕಿನ ಬೆನ್ನೇರಿ ಬಂದ ಜೀವನಕ್ಕೆ ಕತ್ತಲೆಯ ಕಂಡಾಗ ಅಳು ಕೇಕೆ ಬದುಕು ಅಂದರೆ ಬರೀ ಉಸಿರಾಟವಲ್ಲ ಸೋಲನ್ನೇ ಸೋಲಿಸುವ ಅದಮ್ಯ ಚೇತನವಿದು ಹರಿಯುವ ನೀರಿಗೆ ಕಲ್ಲುಗಳ ಅಡ್ಡಿ ಇರಲಿ ಸಾಗರವ ಸೇರುವ ಹಠ ಒಂದು ಬೇಕು ಬೀಳುವ ಮಳೆಗೆ ಮಣ್ಣಿನ ಮಮತೆ ಇರಲಿ ಹಸಿರನ್ನು ಚಿಗುರಿಸುವ ಛಲ ಒಂದು ಸಾಕು ಸುಖವೆಂಬುದು ಇಲ್ಲಿ ಕ್ಷಣಿಕದ ನೆರಳು ದುಃಖವೆಂಬುದು ಬದುಕಿನ ದಟ್ಟ ಕತ್ತಲು ಸಮಚಿತ್ತದ ದೀಪದ ಎದೆಯೊಳಗೆ ಹಚ್ಚು ನಿನ್ನ ಗುರಿಯತ್ತ ನೀ ಪಾದವನ್ನಿಡು ಮೊದಲು ಸಾವಿರ ಹಂಗಿನಲ್ಲಿ ಬದುಕು ಸಾಗಿಸಬೇಡ ನಿನ್ನೊಳಗಿನ ಶಕ್ತಿಯ ನೀನು ಅರಿಯದೇ ಇರಬೇಡ ಗೆಲುವಿಗಿಂತಲೂ ಇಲ್ಲಿ ಪಯಣವೇ ಸೌಂದರ್ಯ ಮನುಷ್ಯತ್ವ ಮೆರೆಯುವುದೇ ಜೀವನದ ನಿಜವಾದ ಐಶ್ವರ್ಯ ಸೋತರೂ ಪರವಾಗಿಲ್ಲ ಮತ್ತೆ ಎದ್ದು ನಿಲ್ಲು ಜಗತ್ತಿಗೆ ನಿನ್ನ ಛಾಪನ್ನು ನೀನು ತೋರಿಸು ಬದುಕು ಒಂದು ಸುಂದರ ಕವಿತೆಯಾಗಲಿ ನಿನ್ನ ಪ್ರತಿ ಹೆಜ್ಜೆಯೂ ಒಂದು ಇತಿಹಾಸವಾಗಲಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ ಕೆಲವು ಸರಿ ಪ್ಲ್ಯಾನ್ ಮಾಡದಿರೋದೇ ಒಂದು ರೀತಿ ಒಳ್ಳೇದಾಗತ್ತೇನೋ ಈಗ ಆರತಿ ಮತ್ತು ಅವರ ಫ್ರೆಂಡ್ ಬಂದು ನನ್ನನ್ನು ಅವ್ರ ಮನೆಗೆ ಇನ್ವೈಟ್ ಮಾಡಿದ್ರು ಈಗ ನಾನೇನು ಮಾಡ್ತೀನಿ ಅಂದರೆ ಇನ್ನು 1 ಅವರಲ್ಲಿ ಇಳ್ಕೋತೀನಿ ನೆಪಿಟಾವ್ಗೆ ಹೋಗಬೇಕು ಅಂತಿದ್ನಲ್ಲ ನೆಪಿಟಾವ್ಗೆ ಹೋಗ್ತಾ ಇಲ್ಲ ಆಲ್ಮೋಸ್ಟ್ ನೆಪಿಟಾವ್ಗಿಂತ 1 ಅವರ್ ಮುಂಚೆ ಇಳ್ಕೊಂಡು ಅವ್ರ ಮನೆಗೆ ಹೋಗಿ ಅವ್ರ ಊರನ್ನು ಸುತ್ತಿ ಅದಾದಮೇಲೆ ನಾಳೆ ಹೋಗ್ತೀನಿ ನೆಪಿಟಾವ್ಗೆ
ಸರ್ಪ್ರೈಸ್. ಅಮ್ಮ ನಾನು ಕೊಟ್ಟಿದ್ದ ಪುಸ್ತಕನ ವಾಪಸ್ ಕೊಡೋಕ್ಕೆ ಟ್ರೈ ಮಾಡಿದೆ. ಬೇಡ ನೀವೇ ಇಟ್ಕೊಳ್ಳಿ ಅಂತ ಹೇಳಿದ್ರು. ಮೇಡಮ್ ಹೋಗಿ ಬರ್ತೀನಿ, ಥ್ಯಾಂಕ್ ಯು ಫಾರ್ ದ ಗಿಫ್ಟ್. ಬಾಯ್. ಸೊ ಒಂದು ಸ್ಟೇಷನ್ ಮುಂಚೆನೇ ಹೇಳ್ಕೊತಾ ಇದ್ದೀನಿ. ತಾವ್ ಅನ್ನೋ ಊರು. ಒಂದು ಟ್ರೈನ್ ಜರ್ನಿ ದಿಕ್ಕೆ ಬದಲಾಯಿಸ್ತು ಮುಂದಿನ ಜರ್ನಿದು. ಫ್ಯಾಮಿಲಿ ಎಲ್ಲ ಬಂದು ಕಾಯ್ತಾ ಇದ್ದಾರೆ. ನಾವು ಬಂದು ತಲುಪಿದ್ವಿ ಥಾಂಗು, TOUNGOO. ನೆಕ್ಸ್ಟ್ ಲೆವೆಲ್ ಲಗೇಜ್ ತೊಗೊಂಡ್ಬಂದಿದ್ದಾರೆ. ಯಾ ಓಕೆ ಬಾಯ್ ಬ್ರೋ. Hi, bro. ಸಿ ಯು ಅಗೇನ್. See you again. ಥ್ಯಾಂಕ್ ಯು. ಅಲ್ಲಿದ್ದಾರೆ ನೋಡಿ. ಸರ್ ಅಚ್ಚಾ ಲಗಾ आपसे मिलके. Nice to meet you. Bye 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 bye. What are you doing? No. See what a surprise. Huh? Amma. See Amma invited me. You did not. I'm going with her. So train ಇವಾಗ ಮುಂದಕ್ಕೆ ಹೋಗುತ್ತೆ, ಕ್ಯಾಪಿಟಲ್ ಕಡೆಗೆ ಹೋಗುತ್ತೆ. ನಾನು ಕ್ಯಾಪಿಟಲ್ಗಿಂತ ಒಂದು ಸ್ಟೇಷನ್ ಮುಂಚೆ ಇಳ್ಕೊಂಡ್ಬಿಟ್ಟಿದ್ದೀನಿ. ಈಗ ನಾನು ಹೋಗ್ತಾ ಇದ್ದೀನಿ ಇಂಡಿಯನ್ ಫ್ಯಾಮಿಲಿ ಜೊತೆಗೆ. 3 ಗಂಟೆ 40 ನಿಮಿಷ. ಯಾವುದೋ ಹಳೇ ಕಾಲದ ಊರಿದು ಹೆಂಗಿದೆ ಅಂತ. ರೈಲ್ವೆ ಸ್ಟೇಷನ್ನು ರಿನೋವೇಟ್ ಮಾಡ್ತಾ ಇದ್ದಾರೆ. ಥಾಂಗು ರೈಲ್ವೆ ಸ್ಟೇಷನ್. ಆಚೆ ಕಡೆ ಎಲ್ಲ ಟುಕ್ ಟುಕ್, ಭಾರತ ದೇಶದ ಬಜಾಜ್ ಟುಕ್ ಟುಕ್ಗಳು. ಆजकल की लड़की बहुत कमज़ोर है. यू आर वेरी स्ट्रांग. नहीं है म्यांमार की लड़कियाँ वीक नहीं है. ಹಾಂ ಸ್ಟ್ರಾಂಗ್. ಸೊ ರಿಕ್ಷಾ ಬಂದಿದ್ದಂತೆ, ರಿಕ್ಷಾ ಜೊತೆಗೆ ಹೋಗಬೇಕು. ನಾವು 4 ಜನ ಹಿಡಿತೀವ ಅನ್ನೋದೇ ಕ್ವಶನ್ನು. ಗಾಡೀಲಿ ಹೋಗ್ತೀವಿ ಊರಿಗೆ ಇದ್ರೆ. ದಿಸ್ ಇಸ್ ಕ್ರೇಜಿ ರಿಕ್ಷಾ. ಐ ಲವ್ ಇಟ್. I know that's why we called it. Yeah? You can put every luggage in the world in this, I think. On the top of it too. ಚೆನ್ನಾಗಿ ಮಾತಾಡ್ತಾರೆ ಇಲ್ಲಿ ಭಾಷೆನ. ಈ ಥರನೂ ಗಾಡಿಗಳಿರುತ್ತಾ? ಈ ಥರ ಗಾಡಿಲೂ ಹೋಗ್ಬೋದಾ ನಾವು? ಇದೇ ಮಜಾ ಇವಾಗ. ಸೊ ಕಟ್ತಾ ಇದ್ದೀವಿ ಗಾಡಿ ಲಗೇಜ್ನ ಗಾಡಿಗೆ ಬಿಗ್ಗಿಯಾಗಿ ಕಟ್ತಾ ಇದ್ದೀವಿ. ಟೀಯಾಗಿ ಕಟ್ಟಿದ್ರು ಲಗೇಜ್ನ. ದಿಸ್ ಈಸ್ ವಾಟ್ ಐ ವಾಸ್ ಟೆಲ್ಲಿಂಗ್. ಕ್ರೇಜಿ ರೈಡ್. ಓಕೆ. ಹಾಯ್ ಬ್ರೋ. ಗಾಡಿ ಇದ್ಯಾವ ಅಪ್ಪ. ಕ್ರ್ಯಾಂಪ್ ಆಗೋಯ್ತು ನನಗೆ. ಮಜಾ. ವಾವ್, ದಿಸ್ ಇಸ್ ವಾಟ್ ಐ ಆಸ್ಕ್ಡ್ ಫಾರ್. ಈಗ ಫಸ್ಟು ಮನೆಗೆ ಹೋಗ್ತಾ ಇದ್ದೀವಿ. ಇದು ಊರು ಆಮೇಲೆ ತೋರಿಸ್ತೀನಿ. ಬಟ್ ಈ ಗಾಡೀಲಿ ಕೂತ್ಕೊಂಡು ಹೋಗೋದಿದೆಯಲ್ಲ, ಭಯಾನಕ ದೊಡ್ಡ ಚಾಲೆಂಜು. ಒಂದು 2 ವೀಲರಲ್ಲಿ ಇಷ್ಟು ಲಗೇಜು, ಆಮೇಲೆ 3 ಜನ ಮನುಷ್ಯರು, 4 ಒಂದೇ ಒಂದು ಚಿಕ್ಕ ಸ್ಕೂಟಿ ಇಷ್ಟು ಜನರು ಎಳ್ಕೊಂಡು ಹೋಗ್ತಾ ಇದೆ ಅಂದರೆ ಆಶ್ಚರ್ಯ. ಊರು ನೋಡಿ ಹೆಂಗಿದೆ ಅಂತ. ಮೇಡಮ್ ಆಟೋಲ್ಲಿ ಬರ್ತಾ ಇದ್ದಾರೆ, ನಾವು ಇದರಲ್ಲಿ ಹೋಗ್ತಾ ಇದ್ದೀವಿ. ಲಾರಿ ಬೇರೆ ಬರ್ತದೆ ಗುರು. ಇವರಿಬ್ಬರು ಮಜಾ ತಗೋತಾ ಇದ್ದಾರೆ. ಜಾಸ್ತಿ ಆಯಿತು. 1 ಲಗೇಜ್ ಅಲ್ಲಿ ಕೊಡ್ತಾ ಇದ್ದೀವಿ, 2 ಲಗೇಜ್ ಅಲ್ಲಿ ಕೊಡ್ತಾ ಇದ್ದೀವಿ. ಈಗ ಯಾಂಗಾನ್ ನೆಪಿಟಾವ್ ಹೈವೇನ ಪಾಸ್ ಆಗ್ತಾ ಇದ್ದೀವಿ. ಇಲ್ಲಿ ಯುದ್ಧ ಇಲ್ವಾ ಅಂತ ಕೇಳ್ತಾ ಇದ್ದೆ. ಅದಕ್ಕೆ ಸಂಜೆ ಮೇಲೆ ಸ್ವಲ್ಪ ಗನ್ಗಳಲ್ಲಿ ಹೊಡೆದಾಡ್ತಾರಂತೆ. ಸಂಜೆ ಮೇಲೆ, ಬೆಳಗ್ಗೆ ಹೊತ್ತೆಲ್ಲ ಆಟ ಆಡ್ಕೊಂಡಿರ್ತಾರಂತೆ. ಸಂಜೆ ಮೇಲೆ ಯುದ್ಧ ಸ್ಟಾರ್ಟ್. ನೋಡಿ ಬ್ಯಾರಿಕೇಡ್ ಎಲ್ಲ ಕಡೆ. ಬಂತು ಮನೆ ಬಂತು. ಬ್ಲೂ ಕಲರ್ ಮನೆ ಇದೆ. ಇವ್ರ ಪ್ರಾವಿಷನ್ ಸ್ಟೋರು. ವಾವ್, ವಾಟ್ ಅ ಜರ್ನಿ. ಸಖತ್ತಾಗಿದ್ದು. ಇವ್ರದ್ದು ಫ್ಯಾಮಿಲಿ ಬಿಸ್ನೆಸ್ಸು, ಒಂದು ಪ್ರಾವಿಷನ್ ಸ್ಟೋರ್ ಮೇಲೇ ಮನೆ. ಏನು ಭಯಾನಕ ಸೂಪರ್ ಮಾರ್ಕೆಟ್ ಇಟ್ಟಿದ್ದಾರೆ. ಇದು ದಿಸ್ ಈಸ್ ನಾಟ್ ಅ ಸ್ಟೋರ್, ದಿಸ್ ಈಸ್ ಅ ಸೂಪರ್ ಮಾರ್ಕೆಟ್. ಯಸ್ ಮೇಡಮ್, ವೆರಿ ಗುಡ್ ಸ್ಟೋರ್. ನಮಸ್ತೆ, कैसे हो? बहुत अच्छा लगा आपको देख के. मैं ಪುರಿ ಬೇರೆ ಇದೆ ಅಂತ ಇಲ್ಲಿ. ಪಾನಿಪುರಿ, ಭಾರತೀಯ ಮಸಾಲೆಗಳು ಪ್ರತಿಯೊಂದು ಸಿಗುತ್ತಂತೆ ಇಲ್ಲಿ. ಟ್ರಾವೆಲಿಂಗ್ ಮಾಡ್ಕೊಂಡು ಬರ್ತಿದ್ದಂಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಲಾಡು, ಥ್ಯಾಂಕ್ ಯು ಸೊ ಮಚ್. ಫ್ಯಾಮಿಲಿ ಆಪ್ರೇಟ್ ಮಾಡ್ತಿರೋ ರೀತಿ ನೋಡಿ ಭಾಳ ಖುಷಿ ಆಗ್ತಾಯಿದೆ. ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ಬಿಸ್ನೆಸ್ಸಲ್ಲಿ ನೋಡಿ.
ಸ್ಟೇಷ್ನರಿ ಇಟ್ಕೊಂಡಿದ್ದಾರೆ, ಏನೇನು ಒಂದು ಸೂಪರ್ ಮಾರ್ಕೆಟಲ್ಲಿ ಇರ್ಬೋದು ಎಲ್ಲ ಇಟ್ಕೊಂಡಿದ್ದಾರೆ. ಇಲ್ಲಿ ಮೇಡಮ್ ಮೇನಾಗಿ ಮ್ಯಾನೇಜ್ ಮಾಡ್ತಾರೆ, ಮಿಕ್ಕಿದ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾ ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀನಿ. ಈಗ ಪ್ರಾವಿಷನ್ ಸ್ಟೋರ್ ಟೂರ್ ಮುಗೀತು, ವಾಪಸ್ಸು ಹೋಟ್ಲ್ ಕಡೆ ಹೋಗ್ತಾ ಇದ್ದೀವಿ. ಫಸ್ಟ್ ಊಟಕ್ಕೆ ಹೋಗ್ತೀವಿ. ಬಾಯ್. मिलके अच्छा लगा. बहुत अच्छा. फिर मिलेंगे शाम को टेंपल में मिलेंगे. ಓಕೆ ಬಾಯ್. ಸಂಜೆ ದೇವಸ್ಥಾನದಲ್ಲಿ ಕೀರ್ತನೆ ಭಜನೆ ಎಲ್ಲ ಇದೆ ಅಂತೆ, ಬರ್ತೀವಿ. ಇವರು ನಮ್ಮ ಪ್ರೈವೇಟ್ ಡ್ರೈವರು, ನಮ್ಮನ್ನ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಲಗೇಜ್ ಅಲ್ಲಿದೆ. ಈಗ ಊಟಕ್ಕೆ ಬಂದಿದ್ದೀವಿ. ಪಕ್ಕಾ ಲೋಕಲ್ ಕ್ಯಾಂಟೀನು, ಇಲ್ಲೇನೋ ಫೇಮಸ್ ಊಟ ಸಿಗುತ್ತಂತೆ, ಅದನ್ನು ತಿನ್ನೋದಕ್ಕೆ ಬಂದಿದ್ದೀವಿ. ವಾಟ್ ಈಸ್ ಫೇಮಸ್ ಹಿಯರ್? ಯು ಸೆಡ್ ಸಮಥಿಂಗ್ ಇಸ್ ವೆರಿ ಫೇಮಸ್. ದೋಸೆ? ये डोसा ही है और क्या है? ये डोसा ही है, इसको ही बोलते हैं डोसा. ये हम डोसा ही बोलते हैं इसको. लेकिन डोसा ऐसे पतला बटर नहीं लगता. नहीं नहीं नहीं, ये डोसा है. नहीं, यही डोसा है. दिस इज रवा डोसा. आप लोग रवा डोसा बोलते हैं. ಸೇಮ್ ಏಮೌ. ಸೊ ಏಮೌ ಅಂತ ಕರೀತಾರಂತೆ. ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ದಾರೆ. ಏನೇನು ಮಾಡ್ತಾರೆ ನೋಡೋಣ. ಫಸ್ಟು ದೋಸೆ ಹಿಟ್ಟು ಹಾಕಿದ್ರು, ಅಕ್ಕಿದು. ಅದಾದಮೇಲೆ ಅದ್ರ ಮೇಲೆ ಎಣ್ಣೆ ಸುರಿದ್ರು ಸರಿಯಾಗಿ. ನೋಡಿ ಕಾವಲಿ ಬಿಸಿ ಆಗಿದೆಯಲ್ವಾ ಚೆಕ್ ಮಾಡ್ತಾ ಇದ್ದಾರೆ. ಮೇಡಮ್ ಕೋ ಆಯಿಲ್ ಫ್ರೀ ಮೇ ಮಿಲ್ತಾ है क्या? ये मिठाई ना ऐसे ही बनते हैं. हाँ पता है. हम बोलते हैं ये डोसा नहीं है. हाँ ये डोसा ही है. इंडिया में आओ यही डोसा है. ನೋಡಿ ಇದ್ರ ಮೇಲೆ ಎಗ್ ಹಾಕ್ತಾ ಇದ್ದಾರೆ. ಹಾಂ, ಒಂದು ಮೊಟ್ಟೆ ಹಾಕಿದ್ರು. ಸೌದೆ ಒಲೆಯಲ್ಲಿ ದೋಸೆ ಮಾಡೋದು ತುಂಬ ಕಷ್ಟ ಇದೆ, ಯಾಕೆಂದರೆ ಅದರ ಹದ, ಕಾವಿನ ಹದ ಗೊತ್ತಾಗಲ್ಲ. ಬಟ್ ಸಖತ್ತಾಗಿದೆ ಮಾಡ್ತಿರೋ ರೀತಿ. ಗ್ಲೋಬಲ್ ಕನ್ನಡಿಗನಿಗೆ ಎಂಥ ಅದೃಷ್ಟ ನೋಡ್ರಿ. ಇದು ಚಿಕ್ ಪೀಸ್, ಕಡಲೆಕಾಳು ಥರ ಬೇಯಿಸಿರುವಂತಹ ಕಾಳು. ಈಗ ನಮ್ಮಲ್ಲಿ ಆಲೂಗೆಡ್ಡೆ ಹಾಕ್ತೀವಲ್ಲ ಮಸಾಲೆ ದೋಸೆಗೆ, ಆ ಥರ ಇದನ್ನು ಹಾಕ್ತಾಯಿದ್ದಾರೆ. ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಮೋಸ್ಟ್ಲಿ ಅದು ಆನಿಯನ್, ಈರುಳ್ಳಿ ಹೂವು ಅಂತ ಹೇಳ್ತೀವಲ್ಲ, ಅಥವಾ ಈರುಳ್ಳಿಯ ಎಲೆ, ಅದೇನೋ ಗೊತ್ತಿಲ್ಲ, ಅದ್ರ ಮೇಲೆ ಈರುಳ್ಳಿ ಮೇಲೆ ಇರುತ್ತಲ್ಲ ಹಿಂಗೆ ತೊಟ್ಟು ಅದು. ಆಮೇಲೆ ಈರುಳ್ಳಿ ಟೊಮ್ಯಾಟೊ, ಮೆಣಸಿನ್ಕಾಯಿ. ಓಕೆ, ಇದಕ್ಕೂ ಟೊಮೆಟೊ ಮೆಣಸಿನ್ಕಾಯಿ ಹಾಕ್ತಾಯಿದ್ದಾರೆ. ಸಕಲಾಗಿ ಕಾಣಿಸ್ತಾ ಇದೆ. ಅದಾದಮೇಲೆ ಅದ್ರ ಮೇಲೆ ಸ್ಪೈಸಸ್ ಹಾಕ್ತಾಯಿದ್ದಾರೆ. ಪೆಪ್ಪರು, ಏನೇನು ಮಸಾಲ ಇದೆ ಎಲ್ಲದನ್ನೂ ಹಾಕ್ತಾಯಿದ್ದಾರೆ. ये डोसा नहीं है तो और क्या है मैडम? ये डोसा नहीं है. यही डोसा है. डोसा नहीं है. यहाँ पे डोसा चटनी से खाते हैं, ये चटनी से नहीं खाती है ना. फिर भी यही डोसा है मैडम. हाँ, लेकिन आप टेस्ट करके देखो तभी पता. जैसे बन रहा है ना, हाँ, बन रहा है तो वैसे ही है. डोसा ही है. पता है. तो आपको डोसा नहीं लगेगा कि ये डोसा है या नहीं. खा के टेस्ट करके देखो. ಓಕೆ ಓಕೆ ಓಕೆ. ಇದು ನಮ್ಮಿಬ್ರು ಆರ್ಗ್ಯುಮೆಂಟು. ಇವ್ರು ಹೇಳ್ತಾ ಇದ್ದಾರೆ ಇದು ದೋಸೆ ಅಲ್ಲ ಅಂತ, ನಾವು ದೋಸೆ ಅಂತ ಹೇಳ್ತಾ ಇದ್ದೀವಿ. ಲಾಸ್ಟ್ಗೆ ಇನ್ನೊಂದು ಎಗ್ ಹಾಕಿದ್ರು ಮೇಲೆ, ಒಂದು ಫುಲ್ ಎಗ್. ಅದ್ರ ಮೇಲೆ ಮುಚ್ಚಿದ್ರು ಆ ಮೊಟ್ಟೆ ಬೇಯೋದಕ್ಕೆ. ಅವು ತುಂಬ ಚೆನ್ನಾಗಿದೆ ರೀ, ये क्या सॉस है, उससे खाना है. ತುಂಬ ಚೆನ್ನಾಗಿದೆ ಇದು. ನೋಡಿಲಿ, ये इमली का सॉस. ವಾಹ್, ಯಾವತ್ತೂ ನೋಡಿಲ್ಲ ಈ ಥರ ದೋಸೆನ. ನೆವರ್ ಸೀನ್ ಅ ದೋಸಾ ಲೈಕ್ ದಿಸ್. This is not the dosa. ದಿಸ್ ಇಸ್ ದೋಸಾ, ದಿಸ್ ಇಸ್ ದೋಸಾ, ದಿಸ್ ಇಸ್ ದೋಸಾ. ಕೈಯಲ್ಲಿ ತಿನ್ನೋದು, ಕೈಯಲ್ಲಿ ಕೈ. Okay. ಸೊ ಈಗ ಬಂದಿದೆ ಊಟ ಕೈಗೆ. 3 ಜನ ಒಟ್ಟಿಗೆ ಟ್ರೈ ಮಾಡ್ತಾ ಇದ್ದೀವಿ. ಈ ಸಾಸ್ ಹಾಕೋಬೇಕಾ? ಹಾಂ, ಏನಿದೆ ಸೋಯ್ ಸಾಸ್ ಹಾಕ್ಲಾ? ಯು ವಾಂಟ್ Yes. ಲೈಕ್ ದಿಸ್? ಸಮ್ ಮೋರ್? Some more. Some more? नहीं. For you? Yeah. खुद तो आप जाएगा. ಯು ವೆಲ್ಕಮ್. ಸೊ ಇದ್ರ ಮೇಲೆ ಸಾಸ್ ಹಾಕೋಬೇಕು. ಲುಕ್ಸ್ ಡೆಲಿಷಿಯಸ್. ನೋಡೋದಕ್ಕೆ ಮಾತ್ರ ಅದ್ಭುತವಾಗಿ ಕಾಣಿಸ್ತಾ ಇದೆ. ವಾವ್, ತುಂಬ ಚೆನ್ನಾಗಿದೆ. ಇನ್ ಕನ್ನಡ, ಇನ್ ಮೈ ಲ್ಯಾಂಗ್ವೇಜ್, ಇಫ್ ಯು ಲೈಕ್ ಸಮಥಿಂಗ್ ಯು ಸೇ ತುಂಬ ಚೆನ್ನಾಗಿದೆ. ಬಾಯಿ ಒಳಗೆ ಕಾಳು, ಟೊಮೆಟೊ, ಮೊಟ್ಟೆ, ದೋಸೆ ಎಲ್ಲ ಮಿಕ್ಸ್ ಆಗಿ ಸ್ಪೈಸಸ್ ಜೊತೆಗೆ ಬರ್ಸ್ಟ್ ಆಗ್ತಾ ಇದೆ. ವಾವ್,
ಈಗ ಈ ದೋಸೆಯ ಅತ್ಯಂತ ಮುಖ್ಯವಾದ ಮಧ್ಯದ ಭಾಗ ಮೊಟ್ಟೆ ದೋಸೆ ಮಸಾಲೆ ಪುರಿ ಥರ ಇದೆ ರೀ. ಮಸಾಲೆ ಪುರಿ ದೋಸೆ ಮೇಲೆ ಹಾಕಿದ್ರೆ ಹೆಂಗಿರುತ್ತೋ ಹಂಗಿದೆ. ನನ್ನ ಲೈಫಲ್ಲಿ ಈ ಥರ ದೋಸೆ ನಾನು ಯಾವತ್ತೂ ತಿಂದಿಲ್ಲ, ಟ್ರೈ ಮಾಡಲೇಬೇಕು. ಇಲ್ಲಿಗೆ ಬರೋದಕ್ಕೆ ಮೇಡಮ್ ಪ್ರಾವಿಷನ್ ಸ್ಟೋರ್ ಮೇಡಮ್ ಕ್ಯಾಶಿಯರ್ ಇದ್ರಲ್ಲ, ಅವ್ರ ಪರ್ಮಿಷನ್ ತೊಗೊಂಡು ಆಮೇಲೆ ಕರ್ಕೊಂಬಂದಿರೋದು. ಇಲ್ಲಿ ಎಲ್ಲ ಕಡೆ ಕೂತಾಗ ದೋಸೆ ಜೊತೆಗೆ ಅಥವಾ ಏನೇ ಊಟಕ್ಕೆ ಕೂತ್ರೂ ಈ ಥರ ಟೀ ಕೊಡ್ತಾರೆ, ಪುಟಾಣಿ ಕಪ್ಪಲ್ಲಿ ಇದನ್ನು ಸರ್ವ್ ಮಾಡೋದು. ಒಳ್ಳೆ ಅಭ್ಯಾಸ. ಊಟದ ಜೊತೆಗೆ ಬಿಸಿ ಟೀ ಅಥವಾ ಬಿಸಿನೀರು ಕುಡಿಯೋದು ಒಳ್ಳೆ ಅಭ್ಯಾಸ, ತಣ್ಣೀರು ಕುಡಿಯೋದು ಕೆಟ್ಟ ಅಭ್ಯಾಸ. ಅಣ್ಣ 1 more ದೋಸೆ ಕೊಡು. ಯು ವಿಲ್ ಸೇ ಇಟ್ಸ್ ನಾಟ್ ದೋಸಾ, ಇಟ್ ಈಸ್ ದೋಸಾ. ಸೊ ಒಂದು ದೋಸೆಗೆ 3500 ಖ್ಯಾತ್ ಆಯಿತು. ಇಲ್ಲಿ ಇನ್ಯಾರೋ ಆಚೆ ಕಡೆ ಅಡುಗೆ ಮಾಡ್ತಾ ಇದ್ದಾರಲ್ಲ, ಏನನ್ನು ತೋರಿಸ್ತೀನಿ ನೋಡಿ. ಮಯನ್ಮಾರಲ್ಲಿ ಬೀದಿ ಊಟಗಳದೇ ಸಾಮ್ರಾಜ್ಯ. ಎಲ್ಲೆಲ್ಲೂ ಬೆಂಕಿ ಉರಿ ತಾಯಂದರು ಅಡುಗೆ ಮಾಡ್ತಾ ಇರ್ತಾರೆ ನೋಡಿ. ಇಲ್ಲಿ ಗ್ಲೋಬಲ್ ಗ್ರೇಸ್ ಹೋಟೆಲ್ಗೆ ಗ್ಲೋಬಲ್ ಕನ್ನಡಿಗ. ಮೈ ಚಾನಲ್ ನೇಮ್ ಇಸ್ ಗ್ಲೋಬಲ್ ಕನ್ನಡಿಗ. ಇದೆ ಎಂಟ್ರೆನ್ಸಾ, ಸ್ಪಾ ಬೇರೆ ಇದೆ ನೋಡಿ. ರಸ್ತೆಯಲ್ಲಿ ಒಂದು ಫೇಮಸ್ ಆಟ ಆಡ್ತಾ ಇದ್ದಾರೆ, ಕಾಲ್ ವಾಲಿಬಾಲು. ಇಸ್ಕಾ ನಾಮ್ ಕ್ಯಾ ಹೈ? ಮೇರೆ ಪಾಸ್ ಹಿ ಆ ಗಯಾ ಬಾಲ್. ಓಯ್ ಓಯ್, ನಮಸ್ತೆ ಸರ್, नाम क्या है सर? व्हाट इज द नेम? गेम नेम? Want to stay? Okay. वाओ, ओके प्ले सर. रेडी? प्ले सर. ಓಕೆ ಓಕೆ. ವಾವ್, ನೋಡಿ ಇಲ್ಲಿ. ಔಟ್ ಔಟ್ ಔಟ್. ಓಕೆ, ಇಲ್ಲಿಂದ ಕೈಯಿಂದ ಸರ್ವಿಸ್ ಮಾಡಬೇಕು, ಕಾಲಲ್ಲಿ ಒದಿಯೋದು ಹೊಡಿಯೋದು. ಅಯ್ಯೋ ಸಖತ್ ಕಷ್ಟ ಇದೆ ಗುರು ಆಡೋದು, ತುಂಬ ಕಷ್ಟ ಇದೆ ಆಡೋದು ಇದು. ಇವಾಗ ಈ ಕಡೆಯಿಂದ ಓಕೆ ಬ್ರೋ, ಐ ವಿಲ್ ಟ್ರೈ ಒನ್ಸ್. ರೆಡಿ? ಅಯ್ಯೋ ಇಲ್ಲಿಗೆ ಹೊಡೆದ್ಬಿಟ್ಟೆ. ಓಕೆ, ಒನ್ ಸೆಕೆಂಡ್ ಸಾರಿ. ರೆಡಿ? No, we lose. Okay, thank you bro. Thank you. ಅಯ್ಯಪ್ಪ ಸಖತ್ ಆಟ. ವಾಟ್ ಇಸ್ ದ ನೇಮ್ ಆಫ್ ದ ಗೇಮ್? ಹಾಂ, ಚೇನ್ ಲಾವ್ ಅಂದ್ಬಿಟ್ಟು ಆಟದ ಹೆಸರು. ಸೊ ಇವಾಗ ನಮ್ಮ ಡ್ರೈವರ್ ಅಣ್ಣಂದು ಪಾನ್ ಅಂಗಡಿ ಇದೆಯಂತೆ, ಆ ಪಾನ್ ಅಂಗಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರ ಫ್ಯಾಮಿಲಿ ಬಿಸ್ನೆಸ್ಸು ಪಾನ್ ಅಂಗಡಿ ಇವ್ರದ್ದು. ಹಾಂ, ಇದು ಇವರು ಸಿಸ್ಟರ್ಸಾ? ಯುವರ್ ಸಿಸ್ಟರ್? ಹಾಂ, ಇವರಿಬ್ಬರು ತಂಗಿರಂತೆ, ಅವ್ರದ್ದು ಅಂಗಡಿ. ಬಳೆ ಹಾಕ್ಕೊಂಡಿದ್ದೀರಾ? ಹಾಂ, ಬಳೆ ಹಾಕ್ಕೊಂಡಿದ್ದೀರಾ? ಈ ಕೈಗೂ ಬಳೆ ಹಾಕ್ಕೊಂಡಿದ್ದೀರಾ? नाइस. इसका पापा भी हिंदू है. या किसका? इन लोग का पापा भी. इनका भी? उसका मम्मी बर्मीज है, लेकिन ये लोग को हिंदी बात करना नहीं आती है. ಇವರಪ್ಪ ಹಿಂದೂ ಅಂತೆ. ಓಕೆ, ಹಿಂದೂಸ್ತಾನದ ಮಗ, ಅರ್ಧ ಮಗ. ವೆರಿ ಗುಡ್. ಓಕೆ, ಸ್ವೀಟ್ ಪಾನ್. नो अड़के बेड़ा. अड़के मतलब क्या बोलते हैं उसको, भूल गया मैं. हाँ, कम डालो, मुंह जलना ना. एक. नहीं, ये तंबाकू है क्या? तंबाकू मत डालना. अरे मैं गिर जाऊंगा भाई. नहीं, ये स्वीट है, वो नहीं है. ಅಲ್ಲ, ಅವಳು ತಂಬಾಕು ಹಾಕ್ತಾಳೆ. ತಂಬಾಕು ಹಾಕಿದ್ರೆ ತಲೆ ಇವನು ಹಾಕಿ ನೋಡಿ, ಇವನು ಬಾಯಿ ಹೆಂಗಾಗಿದೆ. ಇದು ಸ್ವೀಟ್ ಪಾನ್. ये वो है, आप तल कर देख लो. ये फ्रूट एंड वेजिटेबल पाउडर ओनली है, वो नहीं. ಇಂಡಿಯಾದಿಂದನೇ ಬರೋದು ಎಲ್ಲನೂ. ಇಂಡಿಯಾ ಸೇ ಆತಾ है भाई. ओहो, क्या कर रहे हो भाई? यहाँ पे मच्छर होते हैं ना, तो ಜಾಸ್ತಿ ಮಸ್ಕಿಟೋಸ್ ಬರುತ್ತೆ ಅಂದ್ಬಿಟ್ಟು ಇದಾಗ್ತಾ ಇರೋದು. ಓಕೆ. ನೋಡಿ ಹೆಂಗಿದೆ ಪಾನ್ ಅಂಗಡಿ. ಎಷ್ಟು ಪಾನ್ ತಿಂತೀವಿ ದಿನಕ್ಕೆ? ಹೌ ಮೆನಿ ಪಾನ್ ಯು ಈಟ್ ಒನ್ ಡೇ? ಟೆಲ್ ಮಿ. उन्होंने नहीं गिना है, बहुत ज़्यादा. अब 40-50 तक खाते हैं.
फ्री अवंदे अंगड़ी फ्री में मीन्स हिज शॉप ओनली सो आता है खाता है जाता है आता है खाता है जाता है सिस्टर कुछ नहीं बोल सकती है देना पड़ता है भाई को थैंक यू ब्रो ये ನೀನು ಏನೋ ಮಾಡ್ತಾ ಇದೀಯ ನೀನು ಬಿಲ್ಡಿಂಗ್ನೇ ಹಚ್ಬಿಡ್ತಾರ ಅನ್ಸುತ್ತೆ ಅವನು ಚೇಜುಬಾ ಹೋಟೆಲ್ ಒಳಗೆ ಬಂದ್ವಿ ಗ್ಲೋಬಲ್ ಗ್ರೇಸ್ ಹೋಟೆಲ್ ಎಲ್ಲೋ ಹೋಗ್ಬೇಕಾದವನು ಎಲ್ಲೋ ಬಂದ್ಬಿಟ್ಟೆ ಏನು ಫುಲ್ ಫ್ಯಾಮಿಲಿನೇ ಕೂತ್ಕೊಂಡ್ಬಿಟ್ಟಿದ್ದಾರೆ ಹೋಟ್ಲ್ ಒಳಗೆ ಪಾಸ್ಪೋರ್ಟ್ ತಂದಿದ್ದೀನಿ ಇದೇ ಹೋಟ್ಲು ಶಿ ವಿಲ್ ಗಿವ್ ಸ್ಪೆಷಲ್ ಡಿಸ್ಕೌಂಟ್ ಫಾರ್ ಅಸ್ रुकने से नहीं मिलेगा ಹಾಂ फॉरेनर रुकने से नहीं मिलेगा ಸೊ ಈ ಒಂದು ಹೋಟ್ಲಲ್ಲಿ ಜಾಗ ಕೊಡಲ್ಲ ನಮಗೆ ಯಾಕೆ ಅಂದರೆ ಫಾರಿನರ್ಸ್ಗೆ ಉಳಿಬೇಕು ಅಂದರೆ ಸ್ಪೆಷಲ್ ಲೈಸೆನ್ಸ್ ಇರಬೇಕಂತೆ ಆ ಲೈಸೆನ್ಸ್ ಇವ್ರ ಹತ್ರ ಇಲ್ಲ ನನ್ನ ಟಾಪಿ ಬಿದ್ದೋಯ್ತು ಹೈ ಏನು ಓಡ್ತಾನೆ ಗುರು ಇವನು ಥ್ಯಾಂಕ್ ಯು ಚೇಸುಬಾ ನಾನು ಬೇಡ ಬಿಟ್ಬಿಡು ಅಂದೆ ಆದರೂ ಓಡೋಕೆ ತೊಗೊಂಬಂದ ಒಳ್ಳೆ ಮನುಷ್ಯ ಯಾರು ಇನ್ನೊಂದು ಹೋಟ್ಲ್ ಹತ್ರ ಬಂದಿದ್ದೀವಿ ನೋಡ್ಬೇಕು ಇವರು ಜಾಗ ಕೊಡ್ತಾರಾ ಇಲ್ವಾ ಅಂತ ಏನು ಚೆನ್ನಾಗಿದೆಯೋ ಇಲ್ವೋ ಹೋಟ್ಲಲ್ಲಿ ಚೇರ್ ಮಾತ್ರ ಸಖತ್ತಾಗಿದೆ ಮೊಟ್ಟೆ ಹಾಕಿಟ್ಟಿದ್ದಾರೆ ಇಲ್ಲಿ ಬರ್ತಿದ್ದಂಗೆ ಬಿಯರಿಂದ ಸ್ವಾಗತ ಚೇಂಜ್ ಆಯಿತು ಯಾಕೆಂದರೆ ಆ ಹೋಟ್ಲಲ್ಲಿ $35 ಅಂದರೆ $3,300 ಹೇಳಿದ್ರು ತುಂಬ ಜಾಸ್ತಿ ಅನ್ನಿಸ್ತು ಡಬ್ಬಾ ಥರ ಇತ್ತು ಹೋಟ್ಲು ಈಗ 2 ದಿವಸಕ್ಕೆ ನಮಗೆ ಆಲ್ಮೋಸ್ಟು ಅದೇ ರೇಟಿಗೆ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ಇಟ್ ವಾಸ್ ಅನ್ ಅಡ್ವೆಂಚರಸ್ ಡೇ ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ Thank you. Take care. I think you are so tired. Running around hotels. Thanks, bro. I have to thank you too for your great service. ಲಗೇಜ್ ನೆತ್ಕೊಳ್ಳೋಕೆ ಟ್ರೈ ಮಾಡಿದ್ರು ಆಗಲಿಲ್ಲ ಅವ್ರ ಕೈಲಿ ನೋಡಿ ಎಷ್ಟು ಭಾರ ಎಷ್ಟು ಕಷ್ಟ ಲೈಫು ಹೋಟೆಲ್ ಹೆಸರು ಮಯನ್ಮಾರ್ ಬ್ಯೂಟಿ ಹೋಟೆಲ್ಲು ಇಬ್ಬರು ನನ್ನ ಲಗೇಜ್ ಇಸ್ಕೊಂಡ್ರು ಒಂದು ಸ್ವಲ್ಪ ರಿಲೀಫ್ ಬೇಕಾಗಿತ್ತು ಅದಕ್ಕೆ ಕೊಟ್ಟೆ ಜನರಲಿ ಕೊಡಲ್ಲ ಫುಲ್ಲು ಮೈಕೆ ಅರ್ಧೋಗಿದೆ ಇವತ್ತು ಎಂಥ ಅಡ್ವೆಂಚರಸ್ ಡೇ ಗುರು ಅಯ್ಯಪ್ಪ ಅಂತೂ ಇಂತೂ ಬಂದು ಹೋಟೆಲ್ ರೂಮ್ ರೀಚ್ ಆದ್ವಿ ಬೇಕಾದಷ್ಟು ಸಾಕು ಎ ಸಿನೂ ಇದೆ ಟವಲ್ ಕೊಟ್ಟಿದ್ದಾರೆ ಟಾಯ್ಲೆಟ್ ಹೆಂಗಿದೆ ನೋಡ್ಬಿಡೋಣ ಮೈನ್ ಎಲ್ಲ ಅದಕ್ಕೆ ಅದೊಂದು ಕ್ಲೀನಾಗಿದ್ದರೆ ನೀಟಾಗಿದೆ ಚೇಜುಬಾ ಬ್ರದಾ ಸಮಯ ಬೆಳಗ್ಗೆ 9:30 ನಾವಿದ್ದೀವಿ ಚುಗಾವು ಅನ್ನೋ ಒಂದು ಊರಿನಲ್ಲಿ ಈಗ ರೆಡಿ ಆಗಿಬಿಟ್ಟು ನಾನು ಹೋಗ್ತಾ ಇದ್ದೀನಿ ನೆಪಿಟಾವ್ ಕ್ಯಾಪಿಟಲ್ಗೆ ಆ್ಯಕ್ಚುಲಿ ಪ್ಲ್ಯಾನು ಬೇರೆ ಒಂದಿತ್ತು ನಮ್ಮ ಇಂಡಿಯನ್ ಫ್ಯಾಮಿಲಿ ಜೊತೆಗೆ ನಾನು ಅವರ ಹಳ್ಳಿಗೆ ಹೋಗಬೇಕಾಗಿತ್ತು ಬಟ್ ಹಳ್ಳಿಯ ರಸ್ತೆ ಸ್ವಲ್ಪ ಈ ಯುದ್ಧದ ಸಮಸ್ಯೆಯಿಂದ ಕ್ಲೋಸ್ ಆಗಿಬಿಟ್ಟಿದೆ ಅಂತೆ ಅದಕ್ಕೋಸ್ಕರ ಸೇಫ್ ಅಲ್ಲ ಹೋಗೋದು ಎಸ್ಪೆಷಲಿ ಫಾರಿನರ್ಸ್ಗೆ ಮತ್ತು ನಮಗೂ ಸೇಫ್ ಅಲ್ಲ ಅದಕ್ಕೆ ಆ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡ್ಬೋದಾ ಅಂತ ಕೇಳಿದ್ರು ನಾನು ಹೇಳಿದೆ ನೋ ಪ್ರಾಬ್ಲಮ್ ನೆನ್ನೆ ಅಟ್ಲೀಸ್ಟು ಒಂದು ರೀತಿಯ ಸರ್ಪ್ರೈಸು ನೀವೆಲ್ಲ ಸಿಕ್ಕಿದ್ದು ಹೊಸ ಊರಲ್ಲಿ ಉಳಿದಿದ್ದು ನಾನು ಇವತ್ತು ಬೆಳಗ್ಗೆ ಎದ್ದು ಹೊರಡ್ತೀನಿ ಅಂತ ಹೇಳಿ ಈಗ ಹೊರಡ್ತಾ ಇದ್ದೀನಿ ಮಯನ್ಮಾರ್ ಬ್ಯೂಟಿ ಹೋಟೆಲ್ ಅಂತ ಈ ಹೋಟೆಲು ಚೆನ್ನಾಗಿದೆ ಒಳ್ಳೆ ಕಾಡಿನ ಮಧ್ಯೆ ಇದ್ದಂಗಿದೆ ಈಗ ಚೆಕ್ಔಟ್ ಮಾಡಿಬಿಟ್ಟು ಹೊರಡ್ತೀನಿ ನೋಡಿ ಇದೇ ಹೋಟೆಲು ಮಯನ್ಮಾರ್ ಬ್ಯೂಟಿ ಹೋಟೆಲ್ ಹಾಗೆ ಬ್ರೇಕ್ಫಾಸ್ಟ್ ಇತ್ತು ಅನಿಸುತ್ತೆ ನಾನು ತೊಗೊಂಡಿಲ್ಲ 9:30 ಆಗೋಯ್ತು ಕ್ಲೋಸ್ ಮಾಡಿರ್ತಾರೆ ಏನೋ ಗೊತ್ತಿಲ್ಲ ತಿಂಡಿ ಜಾಗ ನೂಡಲ್ಸು ಸೂಪ್ ಏನೋ ಇಟ್ಟಿದ್ದಾರೆ ಏನೋ ತಿಂಡಿ ಸಿದ್ಧ ಇದೇನೋ ಇವರು ಮೇಡಮು ದೋಸೆ ಥರ ಏನೋ ಕೊಟ್ಟರು ಮತ್ತು ನಿಂಬೆಹಣ್ಣು ಕೊಟ್ಟರು ಯಾಕೇನು ಗೊತ್ತಿಲ್ಲ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ಮತ್ತೆ ನಮ್ಮ ಗಾಡಿ ಬಂದಿದೆ ಯಾವುದೋ ಶ್ವಾನ ಮಹಾರಾಜ್ ಏನೋ ಸಮಾಚಾರ ಚೆನ್ನಾಗಿದ್ದಾನೆ ಥ್ಯಾಂಕ್ ಯು ಹೆಲ್ಪ್ ಮಾಡಿದ್ದಕ್ಕೆ ಗುಡ್ ಮಾರ್ನಿಂಗ್ ಫ್ರೆಂಡ್ ಲೆಟ್ಸ್ ಗೋ
ಫೈನಲಿ ಈ ಸೀಟಿಂದ ಈ ಸೀಟಿಗೆ ಕೂತ್ಕೋಬೋದು. ಎಲ್ಲರೂ ಕೆಟ್ಟ ಅಭ್ಯಾಸ, ಎಲ್ಲರೂ ಸ್ಟಿಂಗ್ ಕುಡಿತಾರೆ ಇಲ್ಲಿ. ಯಾಕೆ ಕುಡಿತೀರಾ ಇದನ್ನು? ವೈ ಯು ಡ್ರಿಂಕ್ ಸ್ಟಿಂಗ್? ನೋ ಡ್ರಿಂಕ್. ಎನರ್ಜಿ ಡ್ರಿಂಕ್ ಫಾರ್ ಎನರ್ಜಿ. ಮತ್ತೆ ಕುಡಿತಾರೆ. ಪಾನ್ ಹಾಕೋದು, ಸ್ಟಿಂಗ್ ತಿನ್ನೋದು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು. ಸಾರಿ ಅಲ್ಲಲ್ಲ, ಪಾನ್ ತಿನ್ನೋದು, ಸ್ಟಿಂಗ್ ಕುಡಿಯೋದು. ಅದನ್ನ ಕೇಳಿದೆ ಬೆಳಗ್ಗೆ ಹೊತ್ತು ತಿಂಡಿ ತಿಂತೀರಾ ಇಲ್ವಾ ಅಂತ. ತಿಂಡಿ ಗಿಂಡಿ ಇಲ್ಲ, ಸ್ಟಿಂಗು ಪಾನು ಎರಡೇ ಅಂದರು. ಯಪ್ಪ ಹೆಂಗೆ ಬದುಕ್ತಾರೋ. ಅದಕ್ಕೆ ಹಿಂಗೆ ಸಣ್ಣಗಿರೋದು ಇವರು. ಈ ಬಸ್ಸು ಕ್ಯಾಪಿಟಲ್ ಕಡೆ ಹೋಗುತ್ತಂತೆ. ಟಿಕೆಟ್ ತೊಗೋಬೇಕಂತೆ. ಮೇಡಮ್ 1 ಟಿಕೆಟ್ ನೆಪಿಡಾವಲ್ಲಿ ಸಿಟಿ ಸೆಂಟರ್ ಇದೆ, ಆಚೆ ಈಚೆ ಇದೆ. ಯಾವ ಕಡೆ ಬೇಕು ಅಂತ ಕೇಳಿದ್ರು. ನಂಗೆ ಸಿಟಿ ಸೆಂಟ್ರಿಗೆ ಕೊಡಿ ಅಂತ ಕೇಳಿದೆ. 1000 ರೂಪಾಯಿ ತೊಗೋತಾ ಇದ್ದಾರೆ ಇಲ್ಲಿಂದ 1 ಅವರ್ ಜರ್ನಿಗೆ ಬಸ್ಸಲ್ಲಿ, ಅದು ಈ ಕಿತ್ತೋದ್ ಬಸ್ಸಲ್ಲಿ. ನೆನ್ನೆ ಏನಾಯಿತು ಗೊತ್ತಲ್ಲ ನಿಮಗೆ, ಟ್ರೈನಲ್ಲಿ ಬಂದೆ. ಅಯ್ಯೋ ಇದೇನು ಹಿಂಗಿದೆ ಬಸ್ಸು. ಈ ಬಸ್ಸಿಗೆ 1000 ರೂಪಾಯ? ಹಾಂ ಹೇಗೋ ಬರೀ 1 ಅವರ್ ಜರ್ನಿಗೆ 1000 ರೂಪಾಯಿ ತೊಗೋತಾ ಇದ್ರಿ. ಹಾಂ ಒಳಗ ಸರಿ. ಇದು ಡ್ರೈವರ್ ನನ್ನ ಸೀಟು. ಹಿಯರ್ ಓಕೆ ಮಾ. ಓಕೆ. ಹಲೋ 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 ಹಲೋ. ಇಡೀ ಬಸ್ ಚಾರ್ಜು, ಇಡೀ ಬಸ್ಸಲ್ಲಿರೋರು 10 ಜನಕ್ಕೂ ಚಾರ್ಜ್ ನನ್ನ ಹತ್ರನೇ ತೊಗೊಂಬಿಟ್ರು. ನಿನ್ನೆ ಯಾಂಗಾನಿಂದ ನೆಪಿಡಾವಿಗೆ ಬಂದಿದ್ದು ಕೇವಲ 600 ರೂಪಾಯಲ್ಲಿ, ಅದು ಫಸ್ಟ್ ಕ್ಲಾಸ್ ಟ್ರೈನಲ್ಲಿ. ಇವತ್ತು ಈ ಬಸ್ಸಲ್ಲಿ ಬರೀ 1 ಅವರ್ ಜರ್ನಿಗೆ 1000 ರೂಪಾಯಿ ತೊಗೋತಾ ಇದ್ದಾರೆ. ನಾನು ಅದೇ ಕೇಳಿದೆ ಏನಕ್ಕೆ ಅಂತ. ಸೆಕ್ಯೂರಿಟಿ ಚೆಕ್ಕು ಅದು ಇದು ಅಂತೇನೋ ಕತೆ ಹೇಳಿದ್ರು. ನಿಜವಾಗ್ಲೂ ಗೊತ್ತಿಲ್ಲ. ಏನೂ ಮಾಡೋಕ್ಕಾಗಲ್ಲ, ಬಂದುಬಿಟ್ಟಿದ್ದೀವಿ, ಮುಂದಕ್ಕೆ ಹೋಗಲೇಬೇಕು. ಅವ್ರು ಹೇಳಿದ್ದೇ ರೂಲ್ಸು. ಅದಕ್ಕೆ ಹೇಳೋದು, ಪ್ರಾಬ್ಲಮ್ ಇರೋ ದೇಶಗಳಲ್ಲಿ ಟ್ರಾವೆಲ್ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಪ್ರತಿಯೊಂದೂ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಪ್ರಾಬ್ಲಿ ನನ್ನ ಜೀವನದ ಕಾಸ್ಟ್ಲಿಯೆಸ್ಟ್ ಟಿಕೆಟಲ್ಲಿ ಇದು ಒಂದು. ಯುರೋಪಲ್ಲೂ ಇಷ್ಟು ಕಾಸ್ಟ್ಲಿ ಇರೋಲ್ಲ. ಅಲ್ಲಿಂದ ಇಲ್ಲಿಗೆ ಸೀಟ್ ಅಪ್ಗ್ರೇಡೇಷನ್ ಕೊಟ್ಟರು, ಏರ್ಲೈನ್ಸಲ್ಲಿ ಕೊಡ್ತಾರಲ್ಲ ಆ ಥರ. ಎದುರುಗಡೆ ಅವರು ಬಸ್ ಕೆಟ್ಟೋಗಿದೆ, ಆ ಬಸ್ಸಲ್ಲಿರೋ ಪ್ಯಾಸೆಂಜರ್ಸ್ನೆಲ್ಲ ಇದಕ್ಕೆ ತುಂಬಿಸ್ತಾ ಇದ್ದಾರೆ. ನೋಡಿ ಲಾರಿ ಹೆಂಗೆ ಬಿದ್ದೋಗ್ಬಿಟ್ಟಿದೆ ಅಂತ ಗುಂಡಿ ಒಳಗೆ. ಈಗ ನಮ್ಮ ಪಕ್ಕ ಕೂತಿರೋ ಮೇಡಮ್ ಬಗ್ಗೆ ತಿಳ್ಕೊಳ್ಳೋಣ. ಸ್ವಲ್ಪ ಇಂಗ್ಲೀಷ್ ಬರುತ್ತಂತೆ. ವಾಟ್ ಈಸ್ ಯುವರ್ ನೇಮ್? ಸುಸಂಜನಾ. ಸಂಜನಾ ಅಂತ ಕರೆದ್ಬಿಡೋಣ. ಐ ಕಾಲ್ ಯು ಸಂಜನಾ. ಐ ಕಾಲ್ ಯು ಸಂಜನಾ. ಯು ಸ್ಟೂಡೆಂಟ್? ಯುವರ್ ಜಪನೀಸ್ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್? ಟ್ರಾನ್ಸ್ಲೇಟರ್ ಜಾಪನೀಸ್ ಲ್ಯಾಂಗ್ವೇಜ್. ಜಾಪನೀಸ್ ಲ್ಯಾಂಗ್ವೇಜ್ ಕಲ್ತಿದ್ದಾರೆ. ನೈಸ್. ನೈಸ್. ಇನ್ ನೆಪಿಟಾವ್? ನೈಸ್ ಟು ಮೀಟ್ ಯು. ಬಾಯ್. ನೈಸ್ ಟು ಮೀಟ್ ಯು. ಬಾಯ್. ನಮ್ಮ ಟ್ರಾನ್ಸ್ಲೇಟರ್ ಮೇಡಮ್ ಹೋದರು. ಮೇಡಮ್ನ ಕೇಳಿದೆ ಟಿಕೆಟ್ ಕಾಸ್ಟ್ ಎಷ್ಟು ಅಂತ. 4000 ಅಂತ. ನನ್ನ ಹತ್ರ 10 ಪಟ್ಟು ಎಕ್ಸ್ಟ್ರಾ ಇಸ್ಕೊಂಡಿದ್ದಾರೆ ಅಷ್ಟೇ, ಜಾಸ್ತಿ ಸ್ಕ್ಯಾಮ್ ಮಾಡಿಲ್ಲ. 10 ಟೈಮ್ಸ್ 4 × 10 40. ನನ್ನ ಹತ್ರ 40,000 ತೊಗೊಂಡ್ರು. ಮಿಕ್ಕಿದವ್ರಿಗೆಲ್ಲ 4,000 ತೊಗೋತಾ ಇದ್ದಾರೆ. ನೋಡಿ ಇಲ್ಲಿ ಯಾರೋ ಇಂಡಿಯನ್ ಫ್ಯಾಮಿಲಿ ಹೊಸ ಬಸ್ಸು ಕಾರೇನು ತೊಗೊಂಡಿದ್ದಾರೆ, ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಫುಲ್ ಇಂಡಿಯನ್ಸ್ ಇವರು. ಹಿಂದಿ ಮ್ಯೂಸಿಕ್ ಹಾಕಿದ್ದಾರೆ. ಕಾಯಿ ಹೊಡೆದ್ರು. ಇಡೀ ಇಂಡಿಯಾನೇ ಇದೆ ಇಲ್ಲಿ. ಪೆಟ್ರೋಲ್ ಹಾಕ್ಸೋ ಸಮಯ. ಪೆಟ್ರೋಲ್ ರೇಟ್ ಎಷ್ಟು ಕೇಳೋಣ ಇಲ್ಲಿ. ಡೀಸೆಲ್ ಹಾಕ್ಸ್ತಾರಂತೆ ಇವಾಗ. ಡೀಸೆಲ್ ಗಾಡಿ ಇದು. ವಾಶ್ರೂಮ್, ರೇಡಿಯೇಟ್ರಿಗೆ ನೀರು ಹಾಕೋತಾ ಇದ್ದಾರೆ. ಪೆಟ್ರೋಲ್ ರೇಟು ಡೀಸೆಲ್ ರೇಟ್ ಎಷ್ಟು ಅಂತ ಕೇಳ್ತಾ ಇದ್ದೀನಿ. ಪೆಟ್ರೋಲ್ ರೇಟು 2385. ಆಕ್ಟೇನ್ 92. ಆಕ್ಟೇನ್ 95 ಆದರೆ 2445. ಗ್ಯಾಲನ್ ಲೆಕ್ಕದಲ್ಲಿ ಬೇರೆ ರೇಟ್ ಇದೆ. ಪ್ರತಿ ವಾರ ಕೂಡ ಪೆಟ್ರೋಲ್ ದರ ಡೀಸೆಲ್ ದರ ಚೇಂಜ್ ಆಗ್ತಾನೆ ಇದೆಯಂತೆ. ಯಾಕೆಂದರೆ ಎಕಾನಮಿ ಪ್ರಾಬ್ಲಮ್ ಇದೆ, ಅದರಿಂದ ಪ್ರತಿ ದಿವಸ ಚೇಂಜ್ ಆಗ್ತಾನೆ ಇರುತ್ತೆ ಪೆಟ್ರೋಲ್ ಪ್ರೈಸಸ್ ಅಂತ ಹೇಳ್ತಾ ಇದ್ದಾರೆ. ಪೆಟ್ರೋಲ್ ಬಂಕ್ ಈ ರೀತಿ ಇದೆ, ಸೇಮ್ ನಮ್ಮ ಥರನೇ. ಪೆಟ್ರೋಲ್ ಬಂಕ್ ಪಕ್ಕನೇ ದೇವಸ್ಥಾನ ಇದೆ, ಎದುರುಗಡೆನೇ ಪಗೋಡ. ಸೊ ಭಾರತೀಯ ರೂಪಾಯಲ್ಲಿ ಹೇಳಬೇಕು ಅಂದರೆ ಸರಿಸುಮಾರು 50 ರಿಂದ 52 ರೂಪಾಯಿ. ಅದು ಬ್ಲ್ಯಾಕ್ ಮಾರ್ಕೆಟ್ ರೇಟಲ್ಲಿ ಹಾಕಿದ್ರೆ
ಅಂದರೆ ಗೊತ್ತಲ್ಲ, ಈ ದೇಶದ ಕರೆನ್ಸಿ ಸಾಕಷ್ಟು ಫ್ಲಕ್ಚುಯೇಷನ್ ಆಗ್ತಾ ಇರೋದ್ರಿಂದ ಪ್ರೈಸಸ್ಸು ನೀವು ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಆ ರೀತಿ ಸಮಸ್ಯೆ. ಸ್ಟಿಲ್ 50 ರೂಪಾಯಿ ಪೆಟ್ರೋಲ್ ಪ್ರೈಸ್ ಅಂದರೆ ತುಂಬಾ ಕಮ್ಮಿ. ಸ್ಪೆಷಲ್ ಟಿಕೆಟ್ಗೆ ಸ್ಪೆಷಲ್ ಫೀಚರ್ಸ್ ಸಿಗುತ್ತೆ. 1 ಲೀಟರ್ ಕೋಲ್ಡ್ ನೀರು, 1 ವೆಟ್ ಟಿಶ್ಯೂ ಎರಡನ್ನೂ ಕೊಟ್ಟಿದ್ದಾರೆ. ಸೊ ಏನಾಯ್ತಪ್ಪ ಅಂದರೆ ಇವಾಗ ಬಸ್ಸಿಂದ ಎಲ್ಲರನ್ನೂ ಕೆಳಗಡೆ ಇಳಿಸ್ಬಿಟ್ಟು ಎಸ್ಪೆಷಲಿ ನನ್ನ ಸೈಡಿಗೆ ಕರ್ಕೊಂಡೋಗಿ ಪಾಸ್ಪೋರ್ಟ್ ಚೆಕ್ ಮಾಡಿ, ಏನು 1 ನಿಮಿಷ ಅಷ್ಟೇ, ಜಾಸ್ತಿ ಏನು ಕ್ವಶನ್ನು ಏನು ಕೇಳಲಿಲ್ಲ, ಪಾಸ್ಪೋರ್ಟ್ ಚೆಕ್ ಮಾಡಿಬಿಟ್ಟು ಬಿಟ್ಬಿಟ್ರು. ಯಾಕಂದರೆ ಇವಾಗ ಕ್ಯಾಪಿಟಲ್ ರೀಜನ್ಗೆ ಎಂಟ್ರ್ ಆಗ್ತಾ ಇದ್ದೀವಿ. ನಾವು ಬಹಳ ಒಂದು ವಿಸ್ಮಯಕಾರಿ, ವಿಚಿತ್ರ, ಪ್ರಪಂಚದಲ್ಲಿ ಈ ಥರ ಒಂದು ಜಾಗ ಅಥವಾ ಒಂದು ರಾಜಧಾನಿ ಎಲ್ಲೂ ಇಲ್ಲ. ಭೂತ ರಾಜಧಾನಿ ಅಥವಾ ಭೂತ ನಗರಿ ಅಂತಲೇ ಕರಿಬೋದು. ಅಂಥ ಒಂದು ಬಹಳ ಸೀಕ್ರೆಟಿವ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನೀವು ಬಹಳ ಶಾಕ್ ಆಗ್ತೀರಾ. ವಿಡಿಯೋನ ಮಿಸ್ ಮಾಡದೆ ಕಂಟಿನ್ಯೂ ಮಾಡಿ ನೋಡಿ. ಯಾವುದೋ ಸ್ವೀಟ್ ಅಂಗಡಿ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡು ಅಂತ. ಏನು ಸ್ವೀಟ್ ಸಿಗುತ್ತೆ ಗೊತ್ತಿಲ್ಲ ನನಗೂ. 4-5 ಥರ ಸಿಹಿ ತಿಂಡಿಗಳನ್ನ ಇಟ್ಕೊಂಡಿದ್ದಾರೆ. ಸೊ 40,000 ಕೊಟ್ಟಿದ್ದಕ್ಕೂ ಪರ್ಸ್ನಲ್ ಸರ್ವಿಸ್ ಕೊಡ್ತಾ ಇದ್ದಾರೆ. ಒಳ್ಳೊಳ್ಳೆ ಸ್ವೀಟ್ ಅಂಗಡಿಲಿ ನಿಲ್ಲಿಸ್ತಾರೆ ನನಗೋಸ್ಕರ, ಏನು ಬೇಕೋ ಅದನ್ನು ಕೊಡಿಸ್ತಾರೆ. ಕಾಸು ಕೊಡಬೇಕು ಆಫ್ಕೋರ್ಸ್, ಆದರೂ ಏನೋ ಒಂದು ಸಿಗ್ತಾ ಇದೆಯಲ್ಲ ಸರ್ವೀಸು. ನೋಡಿ ಇಲ್ಲಿ ಸ್ವೀಟ್ ಅಂಗಡಿ. ವಾಟ್ ಈಸ್ ದ ನೇಮ್? ನಾಮ್ಲೆ ಲೇವು. ಹೆಸರೇ ಇಲ್ದಿರೋ ಸ್ವೀಟು. ಇದು ಅವತ್ತು ತೋರಿಸಿದ್ದೆ ನೋಡಿ ಹಳ್ಳಿಯಲ್ಲಿ. ಇದೇನೋ ಒಂದು ಸ್ವಲ್ಪ ಬಾದುಷಾ ಥರ ಇದೆ. ಥ್ಯಾಂಕ್ ಯು. ಹೌ ಮಚ್? ಕೊಡಿ ಗುರು, ನೀವೇ ಕೊಡಿ. ಏನು 2,000ನಾ? ಸೇಮ್ ನಮ್ಮೂರ ಕಡೆ ಬಸ್ ನಿಲ್ಲಿಸ್ಬಿಟ್ಟು ತಿಂಡಿ ತಿಂತೀವಲ್ಲ ಆ ಥರ. ಫೈನಲಿ ಬಂದು ಇಳಿದ್ವಿ. ಔಟ್ಸ್ಕರ್ಟ್ಸ್ ಆಫ್ ನೆಪಿಟಾವಲ್ ಇದ್ದೀವಿ. ಡ್ರೈವರಣ್ಣ ಎಷ್ಟು ಒಳ್ಳೆಯವನು ಅಂದರೆ ನನ್ನ ಊಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಊಟ ಮಾಡ್ಕೊಂಡು ಆಮೇಲೆ ಬಿಡ್ತೀನಿ ನಿನ್ನ ಅಂತ. ಲೋಕಲ್ ಕ್ಯಾಂಟೀನು ಬಸ್ ಸ್ಟಾಪ್ ಒಳಗೇನೆ ಇದೆ ಅಂತ ತೋರಿಸ್ತಾ ಇದ್ದಾರೆ. ಏನಿದು? ಅದೇ ಸೇಮ್ ಕ್ಯಾಂಟೀನ್ ಥರ ಎಲ್ಲ ಚಿಕನ್ ಎಲ್ಲ ಇರುತ್ತೆ. ಇದೇನೋ ಲಿವರ್ ಬೇಡ, ಚಿಕನ್ ಶೋ ಮಿ ಮೋರ್. Fish. This one? Prawns. Fish. ಎಣ್ಣೆ ಏನು ತೊಗೊಳ್ಳೋದು ಗುರು, ಹಿಂಗಿದೆ. ಸ್ವಲ್ಪ ಚಿಕನ್ ಮತ್ತು ಅನ್ನ ಕೊಡಿ ಅಂತ ಕೇಳಿದೆ. ಉಪ್ಪಿನಕಾಯಿ ಜಾಸ್ತಿ ಈ ದೇಶದಲ್ಲಿ. ನೋಡಿ ಇಲ್ಲಿ ತರಕಾರಿ ಏನೇನು ಕೊಡ್ಬೋದು ಎಲ್ಲ ಕೊಡ್ತಾರೆ, ಜೊತೆ ಕಾಳು, ಪಲ್ಯ. ಗುಡ್. ಈಗ ಹೋಗ್ತಾ ಇರೋ ವಿಚಿತ್ರವಾದ ಭೂತ ನಗರವನ್ನು ತೋರಿಸೋದಕ್ಕೆ ಸಿಕ್ಕಾಪಟ್ಟೆ ಎನರ್ಜಿ ಬೇಕು. ಯಾಕೆಂದರೆ ಈ ಒಂದು ನಗರ 7,054 ಚದುರ ಮೈಲಿ ದೊಡ್ಡದು. ಲಂಡನ್ಗಿಂತ 4.5 ಟೈಮ್ ದೊಡ್ಡದು. ನ್ಯೂಯಾರ್ಕ್ಗಿಂತ 8 ಪಟ್ಟು ದೊಡ್ಡದು. ಬಿಯರ್ ಹೊಡಿತೀಯಾ ಅಂತ ಹೇಳ್ತಾರೆ. ಮೀ ಆ್ಯಂಡ್ ಯು? ಓಕೆ, 1 ಗ್ಲಾಸ್. ಓಕೆ. ಬಸ್ ಡ್ರೈವರು, ನಮ್ಮ ಕಂಡಕ್ಟ್ರು ಎಲ್ಲ ಕೂತ್ಕೊಂಡು ಮಧ್ಯಾಹ್ನ ಬಿಯರ್ ಹೊಡ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಶೇರ್ಸ್. ಈಗ ನಮ್ಮ ಬ್ರದರ್ ಹತ್ರ ಡೀಲ್ ಮಾಡ್ಕೊಂಡಿದ್ದೀನಿ. ಈ ಆಟೋಲಿ 50,000 ಕೊಡ್ಬೇಕು ರೀ, ಆಲ್ಮೋಸ್ಟ್ 1,500,000. ಫುಲ್ ಸಂಜೆವರೆಗೂ ತೋರಿಸ್ತಾರೆ ಪ್ಲೇಸಸ್ ಎಲ್ಲ. ಇದರಲ್ಲಿ ಹೋಗ್ತೀನಿ, ಆಮೇಲೆ ಹೋಟ್ಲಿಗೆ ಬಿಡ್ತಾರೆ. ಯುದ್ಧದ ಸಮಯದಲ್ಲಿ ಒಂದು ದೇಶ ತೋರಿಸೋದು ಅಷ್ಟು ಸುಲಭದ ಮಾತಲ್ಲ. ಎಷ್ಟು ನೆಗೋಸಿಯೇಷನ್ ಮಾಡಬೇಕು, ಎಷ್ಟು ಹಣ ಖರ್ಚು ಮಾಡಬೇಕು ಅಂದರೆ ಇವೆಲ್ಲ ಪ್ರಾಬಬ್ಲಿ ವಿಡಿಯೋ ನೋಡಬೇಕಾದ್ರೆ ನಿಮಗೆ ಗೊತ್ತಾಗಲ್ಲ. ವಿಡಿಯೋ ಹಿಂದೆ ಎಷ್ಟು ನೆಗೋಸಿಯೇಷನ್ಗಳಿದೆ, ಎಷ್ಟು ಮಾತುಕತೆ ಇದೆ, ಎಷ್ಟು ಇರಿಟೇಷನ್ಸ್ ಇದೆ, ಎಷ್ಟು ಟ್ರಾನ್ಸ್ಲೇಷನ್ಗಳು, ಎಲ್ಲರೂ ಈಸಿಯಾಗಿ ಹೇಳ್ಬಿಡ್ತೀರಾ. ಒಂದೊಂದ್ಸಲಿ ಬರೀತೀರಾ ಕಾಮೆಂಟ್ಸಲ್ಲಿ ಗೂಗಲ್ ಟ್ರಾನ್ಸ್ಲೇಟರ್ ಯೂಸ್ ಮಾಡಿಬಿಡಿ ಅಂತ. ಎಲ್ಲ ಗೂಗಲ್ ಟ್ರಾನ್ಸ್ಲೇಟರ್ ವರ್ಕ್ ಆಗಲ್ಲ. ಅಂದರೆ ಇದು ಹೇಳೋಕ್ಕಾಗಲ್ಲ. ಅಷ್ಟು ಇರಿಟೇಷನ್ ನಡುವೆ ಹೊಸದೇನೋ ತೋರಿಸುವಂಥ ಪ್ರಯತ್ನ ಇರುತ್ತೆ. ನಿಮ್ಮ ಗ್ಲೋಬಲ್ ಕನ್ನಡಿಗನಿಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹದ ಅವಶ್ಯಕತೆ ತುಂಬ ಇದೆ. ಪ್ರತಿಯೊಂದು ಮೂಮೆಂಟಲ್ಲೂ ಇದೆ. ಯಾಕಂದರೆ ಈ ಥರ ಜಾಗಗಳಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಾಂದರೆ ಯುದ್ಧ ನಡೀತಾ ಇದೆ. ಯುದ್ಧದ ನಡುವೆ ಕ್ಯಾಪಿಟಲ್ಲು ಫುಲ್ಲು ಗಾರ್ಡೆಡು, ಸೆಕ್ಯೂರಿಟಿ ಇದೆ. ಅದರ ಮಧ್ಯ ಬಂದು ಈ ವಿಚಿತ್ರವಾದ ನಗರವನ್ನು ತೋರಿಸುವಂಥ ಪ್ರಯತ್ನ. ಬಹಳ ಅಪರೂಪವಾದ ವಿಡಿಯೋ ಇದು.